ದೇವಸ್ಥಾನಕ್ಕೆ ಬಂದು ಮುಕ್ತಿಯನ್ನ ಕೇಳ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದೊಂದು ನಾನು ಕೇಳ್ಪಟ್ಟೆ. ಹೀಗಾಗಿ ತುಂಬಾ ವಿಶೇಷ ಅಂತ ಅನ್ನಿಸ್ತು. ಅದರ ಬಗ್ಗೆ ನೀವು ಅವರಿಗೆ ಸೋಮವಾರ ಅಥವಾ ಶನಿವಾರದಿಂದ ಬೆಳಗ್ಗೆ ಪೂಜೆ ಅವರೇ ಸಂಕಲ್ಪ ಮಾಡಬೇಕು. ನಾನು ಒಬ್ಬರು ಅರ್ಚಕರು ಅವರು ಮಾಡಿದ್ದ ಬಾವಿಗೆ ಹಾಕಿದ್ದಾರೆ ದೇವರಿಗೆ ದೇವರಿಗೆ ಅನ್ನ ಮಾಡಲಿಕ್ಕೆ ಏನಾದ್ರು ಹಾಕಿದ್ರೆ ಗೊತ್ತಿಲ್ಲ. ನಾನು ಮಧ್ಯದಲ್ಲಿ ಬರುತ್ತೆ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಸಾಗರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕೆಳಗಿನ ಗೋಲ್ಡ್ಗೋಡು ಅಂದ್ರೆ ಸಾಗರದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾನೇ ವಿಶೇಷವಾಗಿರುವಂತಹ ದೇವಸ್ಥಾನ. ಹಾಗಾದ್ರೆ ಈ ದೇವಸ್ಥಾನದ ಇತಿಹಾಸ ಏನು, ಇಲ್ಲಿ ವಿಶೇಷವಾದ್ರೂ ಏನು, ಹಾಗಾದ್ರೆ ಇಷ್ಟು ಸಣ್ಣ ದೇವಸ್ಥಾನ ಆದ್ರೂ ಇಲ್ಲಿಗೆ ಯಾಕೆ ತುಂಬಾ ಜನ ವಿಶೇಷವಾಗಿ ಬರ್ತಾರೆ, ನಡ್ಕೊಳ್ತಾರೆ ಅನ್ನೋ ಎಲ್ಲ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಇಡ್ತಾ ಇದ್ದೀವಿ. ಹಾಗಾದ್ರೆ ದೇವಸ್ಥಾನದ ವಿಶೇಷತೆ ಏನು ಅಂತ ಆ ದೇವಸ್ಥಾನದ ಕಮಿಟಿಯವರ ಬಳಿಯಲ್ಲೇ ಕೇಳೋಣ ಬನ್ನಿ. ಮೊದಲು ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಈಶ್ವರನ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಬಂದೇಣ ಬನ್ನಿ. ನಮಸ್ತೆ ಅಣ್ಣ. ಈ ಒಂದು ತ್ರಯಂಬಕೇಶ್ವರ ದೇವಸ್ಥಾನದ ಒಂದು ಭಟ್ರು ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯವನ್ನ ಅವರೇ ಮಾಡ್ಕೊಳ್ತಾರೆ. ಹೇಳಿ. ನಮಸ್ಕಾರ. ತ್ರಯಂಬಕೇಶ್ವರ ನಮಃ. ಸದ್ಗುರು ಶ್ರೀಧರ ಸ್ವಾಮಿನೇ ನಮಃ. ನನ್ನ ಹೆಸರು ದತ್ತಾತ್ರೇಯ ಭಟ್ ಅಂತ ಹೇಳಿ. ನಾನು ಮೂಲತಃ ಸಿರ್ಸಿ ತಾಲೂಕಿನ ಸಣ್ಣಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ನಾನು ಜನಿಸಿ ಆಮೇಲೆ ನಾನು ವಿದ್ಯಾಭ್ಯಾಸವನ್ನ ಅಲ್ಲೇ ಪಕ್ಕದಲ್ಲಿ ಸಾಲಕಣಿ ಪಾಠಶಾಲೆ ವೇದ ಸಂಸ್ಕೃತ ಪಾಠಶಾಲೆಯಲ್ಲಿ ಒಂದು 6 ವರ್ಷ ಅಧ್ಯಯನವನ್ನು ಪೂರೈಸಿ ಆಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಪೂರ್ವ ಮೀಮಾಂಸಾ ವಿದ್ವತ್ತನ್ನ ಮತ್ತೆ ಅಲ್ಲೇ ಗಂಗೋತ್ರಿಯಲ್ಲಿ MA ಪದವಿಯನ್ನ ಹೊಂದಿರುತ್ತೇನೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಜೀವನ ಮಾರ್ಗವನ್ನು ನಡೆಸುವುದಕ್ಕೋಸ್ಕರವಾಗಿ ಸ್ವಲ್ಪ ವರ್ಷಗಳ ಕಾಲ ಸ್ಕೂಲಿನಲ್ಲೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಹೇಳಿಕೊಡುವುದು ಒಂದು ಅಧ್ಯಾಪಕ ವೃತ್ತಿಯನ್ನು ಮಾಡಿ ಆಮೇಲೆ ಅಲ್ಲಿ ಜೀವನ ಮಾರ್ಗ ಮಾಡಿಸಲಿಕ್ಕೆ ಸಾಕಾಗುವುದಿಲ್ಲ ಅಂತೇಳಿ ಪೌರೋಹಿತ್ಯವನ್ನ ಹೆಚ್ಚಿನದಾಗಿ ಮಾಡಿಕೊಂಡು ಆಮೇಲೆ ವಿವಾಹವನ್ನು ಮಾಡಿಕೊಂಡು ಆಮೇಲೆ ನಮ್ಮ ಮನೆಯವರ ಒಂದು ಹೆಚ್ಚಿನ ಒಂದು ಆಸಕ್ತಿ ಹಳ್ಳಿ ಕಡೆನೇ ಇರುವುದರಿಂದ ಹಳ್ಳಿ ಕಡೆ ಮುಖ ಮಾಡಿ ಇಲ್ಲಿ ಈ ಒಂದು ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ 9 ವರ್ಷಗಳಿಂದ ಇಲ್ಲಿ ನಾನು ಸದಾಕಾಲ ಈ ಒಂದು ದೇವರ ಅರ್ಚನೆಯನ್ನ ಪೂಜೆಯನ್ನ ಮಾಡಿಕೊಂಡು ಪೌರೋಹಿತ್ಯವನ್ನ ಮಾಡ್ತಾ. ಇನ್ನು ನೀವು ಬೆಂಗಳೂರಲ್ಲಿ ವೃತ್ತಿಯನ್ನ ಮಾಡಿ ಸಡನ್ ಆಗಿ ಇಲ್ಲಿ ಹಳ್ಳಿ ಜೀವನಕ್ಕೆ ಬರೋದು ಅಂತ ಅಂದ್ರೆ ನಿಮ್ಗೆ ಒಂದೇ ಸತಿಗೆ ಕಷ್ಟ ಆಗ್ಲಿಲ್ವಾ? ಯಾಕಂತ ಹೇಳಿದ್ರೆ ಎಲ್ರು ಕೂಡ ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇವಾಗಿನ ಮಕ್ಕಳಂತೂ ಯಾರು ಕೂಡ ಬರ್ಲಿಕ್ಕೆ ಯೂತ್ಸ್ ಅದ್ರಲ್ಲೂ ಒಪ್ಪೋದಿಲ್ಲ. ಸೊ ನೀವ್ ಹೇಗೆ ಇಲ್ಲಿ ಬರ್ಲಿಕ್ಕೆ ಒಪ್ಪಿದ್ದು ಅಂತ? ಹೆಚ್ಚಿನದಾಗಿ ಎಲ್ಲ ನಮ್ದು ಸಂಕಲ್ಪ ದೈವಿ ಇಚ್ಛೆನೇ ಇರ್ತದೆ. ಆದ್ರೂ ಕೂಡವಾಗಿ ಅಲ್ಲಿ ನಮ್ಗೇನೋ ಒಂದು ಮಡಿ ಮೈಲಿಗೇನೋ ಅಥವಾ ಹೆಚ್ಚಿನದಾಗಿ ಕೆಳಗಡೆಯಿಂದ ನೀರು ತರುವಂತಹದ್ದು ಅಥವಾ ಮಡಿಯಿಂದ ಪೂಜೆ ಮಾಡಬೇಕು ಅನ್ನುವಂತ ಆಸಕ್ತಿ ಮೊದಲಿಂದನೂ ಇತ್ತು. ಅದೇ ರೀತಿಯಾಗಿ ನಮ್ಮ ಮನೆಯವರು ಕೂಡ ಬೆಂಗಳೂರಿನಲ್ಲಿ ವಾತಾವರಣ ಏನೋ ಅಷ್ಟು ಚೆನ್ನಾಗಿಲ್ಲ, ಇಲ್ಲೇ ನಾವು ಹಳ್ಳಿ ಕಡೆನೆ ಹೋಗುವ ಅಂತೇಳಿ ಹೇಳಿದ್ರು. ನಾನು 1 ವರ್ಷಗಳ ಕಾಲ ತುಂಬಾ ಆಲೋಚನೆ ಮಾಡಿದೆ. ಆಮೇಲೆ ಏನೋ ದೇವರ ಒಂದು ಇಚ್ಛೆ ಇತ್ತು. ಏನೋ ನಮ್ಮ ಕಾರ್ಯದರ್ಶಿಗಳು ಯಾರದೋ ಮುಖಾಂತರವಾಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ 1 ವರ್ಷಗಳ ಕಾಲ ಬನ್ನಿ ಅಂತೇಳಿ ಫೋನ್ ಮಾಡಿದ್ರು. ನಾನು ತುಂಬಾ ಆಲೋಚನೆ ಮಾಡಿದೆ. ಯಾಕೆಂದ್ರೆ ಅಲ್ಲಿಯ ಆದಾಯಕ್ಕೂ ಇಲ್ಲಿ ಹಳ್ಳಿ ಆದಾಯಕ್ಕೂ ಈ ನಮ್ಮ ಕಾಲದಲ್ಲಿ ನೀವು ಹೇಳಿದಾಗೆ ಡೆಲ್ಲಿಗೆ ಹೋಗ್ಲಿಕ್ಕೆಲ್ಲ ಇಚ್ಛೆ ಪಡುವಂತ ಕಾಲದಲ್ಲಿ ನನ್ನ ಮನಸ್ಸು ಯಾಕೋ ಈ ಕಡೆನೆ ಬರುವ ಆದಾಯಕ್ಕಿಂತಲೂ ನೆಮ್ಮದಿ ಎನ್ನುವಂತಹದನ್ನ ನಾನು ಬಯಸಿ ಈ ಕಡೆ ಬಂದ್ಮೇಲೆ ನನಗೆ ಆ ಒಂದು ಈಶ್ವರನ ಅನುಗ್ರಹದಿಂದಲೂ ಏನೋ ನನಗೆ ಬೆಂಗಳೂರು ಅಥವಾ ದಿಲ್ಲಿಯೋ ಯಾವುದೂ ಆ ಕಡೆ ಹೋಗ್ಬೇಕು ಅಂತ ಮನಸ್ಸು ಬರಲಿಲ್ಲ. ಇಲ್ಲೇ ನಾನು ಪೂಜೆ ಮಾಡಿಕೊಂಡು ನನಗೆ ಇಲ್ಲಿ ಈಶ್ವರನು ನನಗೆ ತಕ್ಕ ಆದಾಯವನ್ನು ಕೂಡ ಕೊಡ್ತಾ ಇದ್ದಾನೆ. ನೆಮ್ಮದಿಯಿಂದ ನಾನು ಪೂಜೆಯನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದೇನೆ.
ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನಾ ಕೇಳಿದ್ರೆ, ಎಲ್ಲ ದೇವಸ್ಥಾನಗಳಲ್ಲೂ ಶಕ್ತಿ ದೇವಸ್ಥಾನ ಇರುತ್ತೆ. ಅಂದ್ರೆ ನಮ್ಮ ಸಂಕಲ್ಪ ಮಾಡಿಕೊಂಡು ಮನಸ್ಸಿನಲ್ಲಿ ಏನೇ ಆದ್ರೂ ದೇವರು ನಡೆಸ್ಕೊಳ್ತಾರೆ ಅನ್ನೋಂಥ ನಂಬಿಕೆ ಇರುತ್ತೆ. ಈ ದೇವಸ್ಥಾನದಲ್ಲಿ ಇನ್ನೂ ನಾ ಕೇಳಿದಂದ್ರೆ, ತುಂಬಾ ಈಗ ನರಳಾಡ್ತಾ ಇರ್ತಾರೆ. ಇನ್ನೇನು ದೇವರು ಕರೆಸ್ಕೊಳ್ತಾನೆ ಅಂತ ಅಂದ್ರೂ ಕೂಡ ಕರೆಸ್ಕೊಳ್ತಾ ಇಲ್ಲ, ವರ್ಷಾನುಗಟ್ಲೆಯಿಂದ ಅವರು ಹಾಸಿಗೆ ಮೇಲೆ ಇದ್ದಾರೆ ಅಂತ ಅನ್ನುವಂಥವ್ರಿಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಮುಕ್ತಿಯನ್ನ ಕೇಳ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದೊಂದು ನಾನು ಕೇಳ್ಪಟ್ಟೆ. ಹೀಗಾಗಿ ತುಂಬಾ ವಿಶೇಷ ಅಂತ ಅನ್ನಿಸ್ತು. ಅದರ ಬಗ್ಗೆ ನೀವು ಹೇಳ್ಬೋದಾ? ಖಂಡಿತವಾಗಿಯೂ ಈಶ್ವರನೇ ಒಂದು ಮುಕ್ತಿಗೆ ಮತ್ತು ಶಕ್ತಿಗೆ ಕಾರಣನಾದಂಥವನು ಅಂತ ನಮಗೆ ತಿಳಿದಿರತಕ್ಕಂಥದ್ದು, ವೇದದಲ್ಲಿ ಉಕ್ತಿಯಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಅದಕ್ಕೇನೆ. ನಮಗೆ ಇಲ್ಲಿ ಬಂದಾಗ ನಮ್ಮ ಕಾರ್ಯದರ್ಶಿಗಳು ಹಿರಿಯರು ಹೇಳಿದ್ರು, ಇಲ್ಲಿ ಮುಕ್ತಿಯನ್ನ ದೊರಕಿಸಿಕೊಡುವಂತವನು ಯಾರಾದ್ರೂ ಬಂದು ಕೇಳಿದ್ರೆ ಅವರಿಗೆ ಸೋಮವಾರ ಅಥವಾ ಶನಿವಾರದ ದಿನ ಬೆಳಗ್ಗೆ ಪೂಜೆ ಆಗುವುದರ ಪೂರ್ವದಲ್ಲಿ ಬಂದು ಅವರೇ ಸಂಕಲ್ಪ ಮಾಡಬೇಕು. ನಾನು ಹೇಳ್ಕೊಡ್ಬಹುದು ಬಿಟ್ರೆ ನಾನು ಹೇಳಲಿಕ್ಕೆ ಸರಿಯಾಗಲಿಲ್ಲ. ಅದರಲ್ಲೂ ಆ ಮುಕ್ತಿಯನ್ನ ಬಯಸುವಂತವರು ಅಂದ್ರೆ ಶರೀರದಿಂದ ಆತ್ಮವೋ ಅಥವಾ ಒಂದು ಶಕ್ತಿಯೋ ಹೊರಗಡೆ ಹೋಗ್ಲಿಕ್ಕೆ, ಮುಕ್ತಿ ಅಂತಂದ್ರೆ ಬೇರೆ ಬೇರೆ ಅರ್ಥ ಇದೆ, ಅದೇ ವಿಶೇಷತೆ ಬೇಡ ಇಲ್ಲಿ ಇರಲಿ. ಆ ಮುಕ್ತಿಯನ್ನು ಶರೀರದಿಂದ ಬೇರ್ಪಡಲಿಕ್ಕೆ ಆ ಜೀವಾತ್ಮನಿಗೆ ಕಾರಣೀಕರ್ತನಾಗಿದ್ದಾನೆ. ಅದೇನು ನಿವೃತ್ತಿ ಮಾರ್ಗ ಪ್ರಾಪ್ತ್ಯರ್ಥಂ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಆಮೇಲೆ ದೇವರಿಗೆ ಒಂದು ಅರ್ಧ ಲೀಟರ್ ಅಥವಾ 1/4 ಲೀಟರ್ ಎಣ್ಣೆಯನ್ನು ಅವರ ಹೆಸರಿನಲ್ಲಿ ದೀಪವನ್ನು ಬೆಳಗಿ 2 ಕಾಯನ್ನು ಹಿಡಿದು ಪ್ರಾರ್ಥನೆ ಮಾಡಿ ಈ ಒಂದು ಜೀವಿಗೆ ಅವರ ತಂದೆ ತಾಯಿಯರ, ವಿಶೇಷವಾಗಿ ಅವರ ತಂದೆ ತಾಯಿಯರ ಜೀವನಕ್ಕೆ ಕಾರಣರಾಗಿ ಬರ್ತಾರೆ, ಬೇರೆಯವ್ರ ಧ್ಯಾನಕ್ಕೂ ಬರೋದಿಲ್ಲ. ಅವರ ಒಂದು ಸಂಕಲ್ಪವನ್ನು ಮಾಡಿ ಅವರಿಗೆ ಏನೂ ತಿಳಿತಾ ಇಲ್ಲ, ಅವರೇ ಬೇಡ್ಕೊಂಡಿದ್ದಾರೆ ನನ್ನನ್ನ ಈ ಜೀವನದಿಂದ ಮುಕ್ತಗೊಳಿಸುವ ಎಂಬುದಾಗಿ ಕೇಳ್ಕೊಂಡಿದ್ದಾರೆ ಅಂತ ಹೇಳಿ ದೇವರಲ್ಲಿ ಸಂಕಲ್ಪ ಮಾಡಿ 1 ವಾರನೋ ಅಥವಾ 2 ದಿನದಲ್ಲಿ ಅವರು ಮುಕ್ತಿಯನ್ನ ಹೊಂದಿರುವಂತಹದ್ದು ನಿದರ್ಶನವಿದ್ದಾಗ 1 ವಾರ ಹೆಚ್ಚಿನದಾಗಿ ಆ ದೀಪ ಎಣ್ಣೆ ಖಾಲಿಯಾಗುವುದರೊಳಗಡೆ ಅವರು ಆ ಒಂದು ಪರಮಾತ್ಮನ ಸಾಯುಜ್ಯವನ್ನ ಸೇರಿದ್ದಾರೆ ಎನ್ನುವಂತಹ ಒಂದು ಸೂಚನೆ ನಮಗೆ ನಾನು ಬಂದ ಮೇಲೆ ಒಂದು 4-5 ಈ ರೀತಿಯಾಗಿ ಆಗಿದೆ. ಅದೇ ರೀತಿಯಾಗಿ ಆವಾಗ ನೀವು ಹೇಳಿದಾಗೆ ಶಕ್ತಿಯೂ ಹೌದು, ಮುಕ್ತಿ ಕೇಂದ್ರವೂ ಹೌದು ಎಂಬುದಾಗಿ ಇದು ಪ್ರಸಿದ್ಧವಾಗಿರತಕ್ಕಂಥ. ಹಾಗಂತ ಯಾರ್ಯಾರೋ ಬರಂಗಿಲ್ಲ, ಸುಮ್ನೆ ಅತ್ತೆ ಸೊಸೆ ಕೇಳ್ಕೊಳ್ಳೋದು ಆ ತರ. ಹೌದು, ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದು ಫಲಕಾರಿಯಾದಂತಹ ಒಂದು ಸನ್ನಿಧಾನ, ಈಶ್ವರನ ಅನುಗ್ರಹ ಶೀಘ್ರವಾಗಿ ಅದು ನೆರವೇರುವಲ್ಲಿ ಈ ಒಂದು ಸ್ಥಳದ ಮಹಿಮೆ ಅತ್ಯಂತ ಪ್ರಾಮುಖ್ಯವಾಗಿದೆ ಎಂಬುದರಲ್ಲಿ 2 ಮಾತಿಲ್ಲ, ಸಂದೇಹವಿಲ್ಲ. ಇನ್ನು ಇಲ್ಲಿ ಕಾಣಿಕೆ ಹುಂಡಿದೊಂದು ವಿಶೇಷತೆ ಇದೆ ಅಂತ ನಾನು ಕೇಳ್ಪಟ್ಟೆ, ಅದನ್ನು ಹೇಳ್ಬೋದಾ ಏನು ಅಂತ? ಮೊದಲು ಇದು ಸನಾತನವಾಗಿ ಒಂದು ಪೂರ್ವದಿಂದ ಒಂದು 2 ವರ್ಷ ಒಂದು 200 ವರ್ಷದ ಒಂದು ಇತಿಹಾಸ ಇದೆ ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಎಲ್ಲ ಮರದ ಹೊದಿಕೆಯಿಂದಲೇ ಮಾಡಿರತಕ್ಕಂತಹ ಒಂದು ದೇವಸ್ಥಾನವಿದು. ಅದೇ ರೀತಿಯಾಗಿ ಆ ಕಡೆ ಈ ಕಡೆ ಎಲ್ಲ ಸುತ್ತಲೂ ಮನೆಗಳು ಯಾವುದೂ ಇಲ್ಲದೆ ಇರುವಂತಹ ಕಾರಣ, ಮತ್ತೆ ದೇವಸ್ಥಾನವನ್ನೇ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಕಾಡಿನ ಮಧ್ಯದಲ್ಲಿ ಇರುವುದರಿಂದ ಯಾರಿಗೂ ಗೊತ್ತಾಗಬಾರದು ಅನ್ನುವಂತ ಕಾರಣ ಇದ್ದಿರಬಹುದೇನೋ. ಪೂರ್ವಜರು ಅದರಲ್ಲೆಲ್ಲ ಜ್ಞಾನಿಗಳು, ಆ ಕಾರಣದಿಂದಲೂ ಆ ಒಂದು ಕಂಬದಲ್ಲಿಯೇ ಒಂದು ಕಾಣಿಕೆ ಹುಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಕೆಲವರಿಗೆ ಕಾಣಿಕೆ ಹಾಕ್ಲಿಕ್ಕೂ ಗೊತ್ತಾಗೋದಿಲ್ಲ. ಅಲ್ಲಿ ಹುಂಡಿಯನ್ನ ಮಾಡಿ ಎದುರುಗಡೆಯಿಂದ ಒಂದು ಕಾಣಿಕೆಯನ್ನು ಹಾಕಿ ಈ ಕಡೆಯಿಂದ ಅದನ್ನೆಲ್ಲ ತೆಗೆಯುವಂತಹ ಒಂದು ಸಾಧನವನ್ನ, ಬೀಗವನ್ನ ಇಟ್ಟಿದ್ದಾರೆ. ಅತ್ಯಂತ ಒಳ್ಳೆಯ ಒಂದು ಆಲೋಚನೆಯನ್ನು ಮಾಡಿ ಅದನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗೆ ತುಂಬವಾಗಿ ಈ ಒಂದು ದೇವಸ್ಥಾನ ವಿಶೇಷತೆಯಿಂದ ಕೂಡಿದೆ. ಎಲ್ಲಿಂದಲೂ ಭಕ್ತರಾದಿಗಳೆಲ್ಲ ಇಲ್ಲಿ ಬಂದು ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರವರ ಇಚ್ಛೆಯನ್ನ, ಒಳ್ಳೆಯದನ್ನ, ಅನುಗ್ರಹವನ್ನ ಪಡ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿಶೇಷವಾಗಿ ಈಶ್ವರನ ಅನುಗ್ರಹವೇ ಅದು. ಹಾಗಾಗಿ ಅವನು ಎಲ್ಲ ಮನ್ಯು ಅಂತಂದ್ರೆ ಕೋಪವನ್ನ ಕಳೆದುಕೊಂಡು, ಇಲ್ಲಿ ವಿಶೇಷವಾಗಿ ಮತ್ತೆ ಪರ್ಜನ್ಯವನ್ನ ಮಾಡಿದ್ರೆ ಶೀಘ್ರವಾಗಿ ಮಳೆ ಬರ್ತಾ ಇದ್ರೆ ಪರ್ಜನ್ಯ ಮಾಡೋದ್ರಿಂದ ಮಳೆ ಆಗುವಂತಹದ್ದು ಎಲ್ಲವೂ ಕೂಡ ಇಲ್ಲಿ ನಡೆದಿದೆ. ಮತ್ತೆ ನಾನು ವಿಶೇಷವಾಗಿ ಆ ಒಂದು ಸೈನಿಕರ ಸಲುವಾಗಿ ಏನು ಪುಲ್ವಾಮಾ ದಾಳಿ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಈಶ್ವರನ ಹೀಗೆ ಕುಳಿತಿದ್ದೆ ಇಲ್ಲಿ.
ಏನೋ ಒಂದು ಸಂಧ್ಯಾವಂದನೆ ಮಾಡುವಂತಹ ಸಂದರ್ಭದಲ್ಲಿ ಈಶ್ವರನ ಪ್ರೇರಣೆ ಏನೋ ದೇವರ ಸುತ್ತಲೂ ಇಲ್ಲಿ ಆ ಒಂದು ಸೈನಿಕರಿಗೆ ಒಳ್ಳೆಯದಾಗಲಿ, ಮುಂದೆ ಅವರಿಗೆ ಒಳ್ಳೆ ಸಾಯುಜ್ಯ ಪ್ರಾಪ್ತಿಯಾಗಲಿ, ಅಥವಾ ಇರುವಂತಹ ಸೈನಿಕರಿಗೆ ಈ ದೇಶದಲ್ಲಿ ಹಿಡಿತವನ್ನ ಸಾಧಿಸಿಕೊಂಡು ಆ ಒಂದು ಎಲ್ಲ ದುಷ್ಟ ಶಕ್ತಿಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಒದಗಿಸಲಿ ಎನ್ನುವಂತಹ ಒಂದು ಸಂಕಲ್ಪ ಈಶ್ವರನಿಂದ ನಮ್ಮ ಮನಸ್ಸಿಗೆ ಬಂದು ಇಲ್ಲಿ ಹೋಮ ಮಾಡಬೇಕು ಎಂಬುದಾಗಿ ನನಗೆ ಒಂದು ಸಂಕಲ್ಪ ಆಯಿತು. ಅದಕ್ಕೆ ಊರಿನವರನ್ನೆಲ್ಲ ಕೇಳಿಕೊಂಡಾಗ, ಬೇಡ ದೇವಸ್ಥಾನ ಸುತ್ತಲೂ ಬೇಡ, ಕಷ್ಟ ಆಗ್ತದೆ, ಇಲ್ಲೇ ಒಂದು ಪಕ್ಕದಲ್ಲಿ ಯಜ್ಞ ಶಾಲೆಯನ್ನ ಮಾಡುವ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡ್ರು. ಒಂದೇ ಸಲ ಸೇರಿ ಒಂದು ಅನ್ನದ ಹೋಮದ ಕುಂಡವನ್ನು ಮಾಡಿ 110 ಜನ ಬ್ರಾಹ್ಮಣರು, ಯಾರಿಗೂ ದಕ್ಷಿಣೆಯೂ ಇಲ್ಲ, ಎಲ್ಲರೂ ಕೂಡ ಮಾಡಬೇಕು ದೇಶ ಸೇವೆ ಈಶ ಸೇವೆ ಎಂಬುದಾಗಿ ಮನಗೊಂಡು ಬಂದು ಎಲ್ಲರೂ ಒಟ್ಟು 700 ಜನ ಇಲ್ಲಿ ಭಾಗವಹಿಸಿ ಆ ಒಂದು ಪುಲ್ವಾಮಾ ದಾಳಿಯಲ್ಲಿ ದಿವಂಗತರಾದಂತಹ ಹುತಾತ್ಮರಾದಂತಹ ಎಲ್ಲ ಒಂದು ಪ್ರಜೆಗಳಿಗೆ, ಸೈನಿಕರಿಗೆ ಒಳಿತನ್ನ ಅನುಭವಿಸಿ ಒಳಿತಿಗಾಗಿ ಆ ಎಲ್ಲ ಹೋಮ ಹವನವನ್ನ ಮಾಡಿ ಆಗಿದೆ. ಅವರಿಗೆ ಭಸ್ಮವನ್ನು ಕೂಡ ನಾವು ಇಲ್ಲಿಂದ ಕಳಿಸಿ ಆಗಿದೆ. ಅದರಿಂದ ಆ ಈಶ್ವರನ ಅನುಗ್ರಹವೂ ಆಗಿದೆ. ಮುಂದೆ ಈಗ ಮುಂದೂ ಕೂಡ ಆ ದೇಶದ ಒಂದು ಒಳಿತಿಗೆ ಈ ಈಶನ ಕೃಪೆ ಎನ್ನುವಂತಹದ್ದು ಸಿಗಲಿ, ಅನುಗ್ರಹವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಇನ್ನಿಲ್ಲಿ ಯಾಗಶಾಲೆ ಅಲ್ಲದೆ ವೈದಿಕ ಕಾರ್ಯಕ್ರಮಗಳು ಮಾಡ್ಲಿಕ್ಕೂ ಕೂಡ ಒಂದು ಹಾಲ್ ಇದೆ ಅಲ್ವಾ? ಇಲ್ಲಿ ಅಂದ್ರೆ ಮೊದಲಿನಿಂದ ಏನು ಈ ದೇವಸ್ಥಾನಕ್ಕೆ ಹಳ್ಳಿ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಯಾವುದೇ ಆದಾಯಗಳು ಇರಲಿಲ್ಲ. ಹಾಗಾಗಿ ಶ್ರೀ ಮಠದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಒಂದು ಹೋದಂತವರು ಅಥವಾ ಯಾರಿಗೋ ಒಂದು ಮನೆಯಲ್ಲಿ ವೈದಿಕ ಧರ್ಮವನ್ನ ಅಥವಾ 11, 12 ಈ ರೀತಿಯಾಗಿ ಏನು ಕಾರ್ಯಕ್ರಮ ಮಾಡ್ತಾರೋ ಅದನ್ನ, ಅಥವಾ ಶ್ರಾದ್ದಾದಿಗಳನ್ನ ಮಾಡ್ಲಿಕ್ಕೆ ಯಾರಿಗೆ ಅನುಕೂಲ ಆಗೋದಿಲ್ವೋ ಇಲ್ಲಿ ಬಡವರಿಗೆ ಆ ರೀತಿಯಾದಂತಹ ಒಂದು ಶ್ರಾದ್ದಾದಿ ಕರ್ಮಗಳನ್ನು ಕೂಡ, ಅಥವಾ 11, 12 ಈ ವೈದಿಕ ಕರ್ಮವನ್ನ ಕೂಡ ಇಲ್ಲಿ ಮುಕ್ತಿ ಕೇಂದ್ರ ಎನ್ನುವಂತಹದ್ದಿದೆ ಈ ದೇವಸ್ಥಾನದ ಪಕ್ಕದಲ್ಲಿ. ಅಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ತಾರೆ. ಮತ್ತೆ ಇಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ರೆ, ಕೆಳಗಡೆಯಿಂದ ದಿನನಿತ್ಯ ನಾವು ದೇವರಿಗೆ ನೀರನ್ನ ತಂದು, ಏನು ನಮ್ಮ ಈಗ ಕೆಲ ದೇವಸ್ಥಾನಗಳಲ್ಲಿ ಇರ್ತದೆ, ನಾವು ಬೆಟ್ಟವನ್ನ ಹತ್ತಿಯೇ ದೇವರಿಗೆ ನಮಸ್ಕಾರ ಮಾಡಬೇಕು. ಯಾಕೆ ಅಂತಂದು ಕೇಳಿದ್ರೆ ನಮ್ಮ ಎಲ್ಲ ಪಾಪ ಕರ್ಮಗಳು ನಮ್ಗೆ ಆಯಾಸ ಆಗ್ಬೇಕು, ದೇವರೇ ನಿನ್ನ ಅನುಗ್ರಹ ಸಿಗಲಿ ಅನ್ನುವಂತಹ ಭಾವನೆ ಬರಬೇಕು. ಎಲ್ಲಿದ್ದೀಯಾ ಅನ್ನುವಂತಹ ಒಂದು ನಮ್ಮಲ್ಲಿ ಆ ಒಂದು ಉತ್ಸುಕತೆ ಹೊರಗೆ ಬಂದಾಗ ಮಾತ್ರ ಆ ದೇವರನ್ನ ಕಾಣಲಿಕ್ಕೆ ನಮಗೆ ಅತ್ಯಂತ ಶ್ರದ್ಧೆ ಎನ್ನುವಂತಹದ್ದು ಉಂಟಾಗ್ತದೆ. ಆ ಕಾರಣಕ್ಕಾಗಿಯೇ ಏನೋ ಇನ್ನೊಂದು ನಾನು ಕೇಳ್ಪಟ್ಟೆ, ಇಲ್ಲಿ ಪ್ರತಿದಿನ ಬೆಳಗ್ಗೆ ನೀವು ಹೋಗಿ ಇಲ್ಲಿ ತುಂಬಾ ಕೆಳಗಡೆ ಹೋಗ್ಬೇಕು, ಆ ಕೆಳಗಡೆ ಕೊಳದಿಂದ ನೀವು ಹೋಗಿ ನೀರ್ ತಂದೇನೆ ಇಲ್ಲಿ ಒಂದು ಅಭಿಷೇಕ ಮಾಡ್ಬೇಕು ಅಂತ. ನಿಮ್ಗೆ ಆಯಾಸ ಅಂತ ಅನ್ಸಿದ್ದು ಅದೆಲ್ಲ ಇಲ್ವಾ? ಅದೇ ನಾನು ಅದನ್ನೇ ಹೇಳಲಿಕ್ಕೆ ಹೊರಟೆ. ಅದೇ ರೀತಿಯಾಗಿ ಆಯಾಸ ಅಂತ ನಾನು ತಗೊಳ್ಳಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ನಮ್ಮ ಪಾಪ ಕರ್ಮಗಳು ಆಯಾಸವಾಗೊಂಡು ನಾವು ಪೂಜೆಯನ್ನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಕೂಡ ಕಳೀತಾ ಬರ್ತದೆ. ಹಾಗಾಗಿ 2 ಭುಜದ ಮೇಲೆ ನಾನು ನೀರನ್ನ ಇಟ್ಕೊಂಡು, ಅಲ್ಲಿ ಒಂದು ಭೂತ ಇದೆ ಕೊಳದ ಬಳಿಯಲ್ಲಿ, ಆ ಭೂತನಿಗೆ ನೀರು ಹಾಕಿ ನೀರನ್ನ ಎತ್ತುಕೊಂಡು ಇಲ್ಲಿ ಬಂದು ದೇವರಿಗೆ ನೈವೇದ್ಯಕ್ಕಾಗಿ ಅನ್ನವನ್ನ ಅದೇ ನೀರಿನಲ್ಲಿ ಉಪಯೋಗಿಸಬೇಕು. ಅನ್ನವನ್ನ ಮಾಡಿ ಅದನ್ನ ಕೆಲವೊಂದಿಷ್ಟು ಉಳಿದ ನೀರಿನಲ್ಲಿ 1-1.5 ಪಡೆ ನೀರು ಉಳಿತದೆ, ಮತ್ತೆ ಬೇಕಾದ್ರೆ ತಂದ್ಕೊಳ್ಬೇಕು. ಅದನ್ನ ಅಭಿಷೇಕ ಮಾಡಿ ರುದ್ರಾಭಿಷೇಕ ದಿನನಿತ್ಯವೂ ನಾನು ರುದ್ರಾಭಿಷೇಕವನ್ನ ಯಾವತ್ತೂ ಬಿಡಲಿಲ್ಲ. ಆ ರುದ್ರನಿಗೆ ಅಭಿಷೇಕವನ್ನ ಮಾಡಿ ನೈವೇದ್ಯ ಮಂಗಳಾರತಿಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಮಾಡೋದ್ರಿಂದ ಮುಂದಿನ ಪೀಳಿಗೆಗೂ ಕೂಡ ನಾವು ಈ ಒಂದು ಎಲ್ಲ ರೀತಿಯಾಗಿ ಅವರಿಗೆಲ್ಲ ಸನ್ಮಾರ್ಗವನ್ನ ಅಥವಾ ಸಂಸ್ಕೃತಿಯನ್ನ ನಾವು ಹೇಳಿಕೊಟ್ರೆ ಮಾತ್ರ ಮುಂದಿನವರು ಕೂಡ ಇದನ್ನು ಅನುಸರಿಸಲಿಕ್ಕೆ ಅನುಕೂಲ ಆಗ್ತದೆ. ನಾವು ಹಣಕ್ಕಾಗಿಯೋ ಈ ಬೇರೆ ಒಂದು ಮೋಜು ಮಸ್ತಿಗಾಗಿಯೋ ಅಥವಾ ವಿಹಾರಕ್ಕಾಗಿ ನಾವು ಹೊರಗಡೆ ಹೋಗ್ಬಿಟ್ರೆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಮುಂದೆ ಉಳಿಯೋದಿಲ್ಲ. ಹಾಗಾಗಿ ಅತ್ಯಂತ ಶುಭ್ರರಾಗಿ ಆದವರು, ಅದು ಎಜುಕೇಶನ್ ಬೇಕು, ಅದಕ್ಕೆ ನಮ್ಮ ಧರ್ಮವಾಗಿರತಕ್ಕಂಥ ಸನಾತನ ಧರ್ಮಕ್ಕೆ ಒಳಿತನ್ನ ಅನುಭವ ಮಾಡಲಿಕ್ಕೆ ಇಲ್ಲಿ ಹಳ್ಳಿ ಕಡೆಯಲ್ಲೂ ಕೂಡ ನಾವು ಜೀವನವನ್ನ ಮಾಡಬಹುದು ಎನ್ನುವಂತಹದ್ದು ಈ ರೀತಿಯಾಗಿ ನಾವು ಸಂಕಲ್ಪವನ್ನ ಕೊಟ್ಟರೆ ಒಳ್ಳೆಯ ಪೂಜೆಯೂ ನಮ್ಮಿಂದ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಜೀವನವನ್ನು ಕೂಡ ದೇವರು ಅನುಗ್ರಹ ಮಾಡ್ತಾನೆ, ಈಶ್ವರ ಅನುಗ್ರಹ ಮಾಡ್ತಾನೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ಅದಕ್ಕೆ ಅವಕಾಶ ಇದ್ದವರು ಇದರಲ್ಲಿ ತೊಡಗಿಸ್ಕೊಂಡ್ರೆ ಮುಂದಿನವರಿಗೂ ಒಳ್ಳೆಯದಾಗ್ತದೆ ಅನ್ನುವಂತ ನನ್ನೊಂದು ಭಾವನೆ. ಈಗ ಈ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಕಳೆದ 8-9 ವರ್ಷದಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇರುವಂತಹ ಭಟ್ರ ಹೆಂಡತಿ
ನಮ್ಮೊಂದಿಗಿದ್ದಾರೆ. ಅವರನ್ನ ಕೇಳೋಣ ಅವರ ಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ. ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಫಸ್ಟ್ ಮಾಡ್ಕೊಟ್ಬಿಡಿ. ನೀವು ಎಲ್ಲಿ ಓದಿದ್ದು, ಏನು ಓದಿದ್ದು ನೀವು ಅಂತ. ನಾನು ಅಶ್ವಿನಿ ಭಟ್ ಅಂತ. ನಾನು BCom ಮಾಡಿದ್ದೀನಿ ಹೊನ್ನಾವರ SDM ಕಾಲೇಜಲ್ಲಿ. ನನ್ನ ತವ್ರ ಮನೆ ಬಂದು ಗೇರ್ಸೊಪ್ಪ. ನೀವು ಈ ಒಂದು ಭಟ್ರನ್ನ ಮದ್ವೆ ಆಗ್ಲಿಕ್ಕೆ ಕಾರಣ ಏನು? ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಹುಡುಗಿ ಆದ್ರೂ ಕೂಡ, ಇವಾಗಿನ ಕಾಲದ ಹುಡುಗಿರೋ ಅದ್ರಲ್ಲೂ ಕೂಡ ಭಟ್ರು ಅಂತ ಹೇಳಿದ್ರೆ ನಾವು ಆಗಲ್ಲ, ಮದ್ವೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದು ಮದ್ವೆ ಆಗಿದ್ದ ಹೇಗೆ ನಿಮ್ದು? ನಮ್ಮನೆ ತುಂಬಾ ಸಂಸ್ಕಾರವಾದ ಕುಟುಂಬ. ನಮ್ಮ ಅಪ್ಪ ಆಗಿರೋದು, ಅಮ್ಮ, ನಮ್ಮ ಅಜ್ಜ ಅವರೆಲ್ಲ ತೋರಿಸಿ ನಂಗೆ ನಮ್ ಫುಲ್ ಅರೇಂಜ್ ಮ್ಯಾರೇಜ್. ಯಾವ ಲವ್ ಎಲ್ಲರೂ ಕೇಳ್ತಾರೆ, ಭಟ್ರ ಮದ್ವೆ ಆಗಿದ್ರೆ ಏನ್ ಲವ್ ಮ್ಯಾರೇಜ್ ನಿಮ್ದು ಅಂತ ಕೇಳ್ತಾರೆ. ಇಲ್ಲ, ನಮ್ದು ಪೂರ್ತಿ ಅರೇಂಜ್ ಮ್ಯಾರೇಜ್. ಮನೆಯವರೇ ಮಾಡಿದ್ದು ಮದುವೆ. ನನ್ಗಂತೂ ಭಟ್ರನ್ ಮದುವೆ ಆಗಿ ಯಾವುದೇ ರೀತಿ ಅಂದ್ರೆ ಯಾವ ಎಂಜಿನಿಯರಿಗೂ ನಮ್ಮ ಆದಾಯದಲ್ಲಿ ಕಡಿಮೆ ಇಲ್ಲ. ಆಯ್ತಾ. ಮತ್ತೆ ಕೆಲವರು ಹೇಳ್ತಾರೆ ತುಂಬಾ ಹಳೆ ಸಂಪ್ರದಾಯ ಇರುತ್ತೆ ಭಟ್ರ ಮದುವೆ ಆದ್ರೆ, ಆ ತರ ಎಲ್ಲ ತಿಳ್ಕೊಂಡಿರ್ತಾರೆ. ಇಲ್ಲ, ಇವತ್ತಿನ ಜನರೇಷನ್ ಎಲ್ಲರೂ ಆಧುನಿಕತೆಗೆ ಹೊಂದ್ಕೊಂಡಿದ್ದಾರೆ. ಅವ್ರ ವೃತ್ತಿಯಲ್ಲಿ ಏನ್ ಬೇಕೋ ಅದನ್ನಷ್ಟು ಮಾಡ್ತಾರೆ. ಬಿಟ್ಟಿದ್ರೆ ಮನೆಗ್ ಬಂದು ನೀನ್ ಹಂಗಿರ್ಬೇಕು, ನೀನ್ ಹಿಂಗಿರ್ಬೇಕು ಅಂತ ಯಾರು ಟಾರ್ಚರ್ ಕೊಡಲ್ಲ. ಇವತ್ತಿನ ಒಂದು ಮನಸ್ಥಿತಿ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನು ಅಂದ್ರೆ, ಪುರೋಹಿತರನ್ನ ಅಂತಲ್ಲ, ಆದಷ್ಟು ನೀವು ಒಳ್ಳೆ ಮನಸ್ಥಿತಿ ಇರೋರ್ನ ಹುಡುಕಿ. ಬರೀ ದುಡ್ಡು ಅಥವಾ ನಮ್ಮ ಆಧುನಿಕತೆಗೆ ಹೆಚ್ಚು ಬೆಲೆ ಕೊಡೋರನ್ನ ಮದುವೆ ಆಗಿದೆ. ನಮ್ಮ ಸಂಸ್ಕೃತಿ ಏನು, ನಮ್ಮ ಆಚಾರ ವಿಚಾರ ಏನು, ಅದನ್ನ ಮನವರ್ತ್ಕೊಂಡು ಅಂತ ಕಡೆಗೆ ಹೆಚ್ಚು ಇದ್ ಮಾಡಿ. ನಮ್ಗೆ ಲಾಸ್ಟಿಗೆ ಬೇಕಾಗಿರೋದೇನು, ದುಡ್ಡು ಎಲ್ಲದೂ ಬೇಕು. ಲಾಸ್ಟಿಗೆ ಬೇಕಾಗಿರೋದು ನೆಮ್ಮದಿ. ಅದು ನಮ್ಗೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಆಚಾರ ವಿಚಾರಗಳನ್ನ ಯಾರು ಅಳವಡಿಸ್ಕೊಂಡಿರ್ತಾರ ಅವರಿಂದನೇ ನಮ್ಗೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೀಗ ಪುರೋಹಿತರನ್ನ ಮದುವೆ ಆಗಿರೋದ್ರಿಂದ ನಮ್ಮ ಮನೆಯವರು ಒಳ್ಳೆ ಓದ್ಕೊಂಡಿದ್ದಾರೆ, ಅಂದ್ರೆ MA ಆಗಿದೆ, ವಿದ್ವತ್ತಾಗಿದೆ. ನಮ್ ಜೀವನಕ್ಕೆ ಏನು ತೊಂದರೆ ಇಲ್ಲ. ಮತ್ತೆ ಏನು ಇವತ್ತಿನ ಒಂದು ಆಧುನಿಕತೆಗೆ ಏನ್ ಬೇಕಾ ಅದನ್ನ ಅವರು ಅಂದ್ರೆ ಹೆಂಗ್ ಅನ್ಕೊಳ್ತಾರೆ ಅಂದ್ರೆ, ಈ ಭಟ್ರನ್ನ ಮದ್ವೆ ಆಗ್ಬಿಟ್ರೆ ಪಾನಿಪುರಿ ತಿನ್ನಕ್ ಕೊಡಲ್ಲ, ಅಥವಾ ಈ ಮಸಾಲೆ ಐಟಮ್ ಈರುಳ್ಳಿ ತಿನ್ನಕ್ ಕೊಡಲ್ಲ, ಹಂಗೆ ಹಿಂಗೆ. ಸೊ ಯಾವಾಗ್ಲೂ ಕೂಡ ಸೀರೆ ಉಟ್ಕೊಂಡೇ ಇರ್ಬೇಕು, ಆ ತರದ್ದೆಲ್ಲ ಇರುತ್ತೆ ಅಂತ ತುಂಬಾ ಹೆಣ್ಮಕ್ಳು ಅನ್ಕೊಳ್ತಾರೆ. ಇವತ್ತಿನ ಜನರೇಷನ್ ಆತರ ಅವರೇ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಬಿಟ್ರೆ ಆತರ ಎಲ್ಲ ಏನೂ ಇರಲ್ಲ. ಅವ್ರ ವೃತ್ತಿಯ ಟೈಮಲ್ಲಿ ಹೆಂಗಿರ್ಬೇಕಾ ಹಂಗಿರ್ತಾರೆ. ಬಿಟ್ರೆ ಹೊರಗಡೆ ಟೈಮಲ್ಲಿ ಫಸ್ಟ್ ಮಡದಿಗೆ ಗಂಡನಾಗೆ ಇರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅಣ್ಣ ಮಾತಾಡ್ತಾ ಹೇಳಿದ್ರು ನೀವು ಬೆಂಗಳೂರಲ್ಲಿ ಇದ್ದಿದ್ದು ಒಂದಿಷ್ಟು ವರ್ಷ ಅಂತ. ಹಾಗಾದ್ರೆ ಅದರಲ್ಲೂ ಕೂಡ ನೀವು ಮದುವೆ ಆಗ್ತಾ ಇದನ್ನೆಲ್ಲ ನೋಡಿ ಮದುವೆ ಆಗಿರ್ಬೋದು. ಮದುವೆ ಆದ ನಂತರ ಆ ಸಿಟಿ ಲೈಫ್ಗೆ ಹೊಂದ್ಕೊಂಡ ನಂತರ ನಾವು ಮತ್ತೆ ಈ ತರ ಹಳ್ಳಿಗೆ ಬರೋದು ತುಂಬಾನೇ ಕಷ್ಟ. ಸೊ ಹೇಗೆ ನೀವು ಈ ಒಂದು ಹಳ್ಳಿಯ ಜೀವನಕ್ಕೆ ಒಪ್ಕೊಂಡಿದ್ದು, ಅಥವಾ ಇಲ್ಲಿ ದೇವಸ್ಥಾನದಲ್ಲೇ ನಾ ಇರ್ತೀನಿ ಅಂತ ಒಪ್ಕೊಂಡಿದ್ದು? ಮೊದಲನೇದಾಗಿ ನಾವು ಈ ಕಡೆಗೆ ದೇವಸ್ಥಾನ ಹುಡುಕ್ತಾ ಇದ್ವಿ. ಅಲ್ಲಿ ನಾವು ಬೆಂಗಳೂರಲ್ಲಿ ನಮ್ಗೇನ್ ಕಷ್ಟ ಆಗಿ ನಾವ್ ಇಲ್ಲಿ ಬಂದಿದ್ದಲ್ಲ. ನಮ್ದು ಒಂದು ವೆಲ್ ಸೆಟಲ್ಡ್ ಜೀವನಕ್ಕೆ ಏನ್ ಬೇಕಾ ನಮ್ಗೆ ಆಲ್ರೆಡಿ ಬೆಂಗಳೂರಲ್ಲೇ ಇತ್ತು. ಇನ್ನೇನ್ ನಮ್ಗೆ ಬೇಕಾಗಿರೋದು ನೆಮ್ಮದಿ ಆಗಿತ್ತು. ಅದು ನಮ್ಮ ಅಪ್ಪ ಅಮ್ಮ ಹುಡುಕ್ತಾ ಇದ್ರು. ಈ ಕಡೆಗೆ ಎಲ್ಲಾದ್ರೂ ಚೆನ್ನಾಗಿರೋ ದೇವಸ್ಥಾನ, ಒಳ್ಳೆ ಅಂದ್ರೆ ಪೂಜೆಗೂ ಇರ್ಬೇಕು, ನಮ್ಗೊಂಥರ ಅನುಷ್ಠಾನನೂ ಆಗ್ಬೇಕು ಅಂತ ಹುಡುಕ್ತಾ ಇದ್ರು. ಅದು ನಮ್ಗೆ ಅಪ್ಪನೇ ಈ ಗೋಳ್ಗೋಡ್ ತ್ರಯಂಬಕೇಶ್ವರ ದೇವಸ್ಥಾನ ಹುಡುಕ್ ಕೊಟ್ಟಿದ್ದು. ಅದು ಅಲ್ಲದೆ ನಿಮ್ಗಿನ್ನು ತಂದೆ ಮನೆನೂ ಕೂಡ ಹತ್ರ ಅಲ್ವಾ? ಕೂಡ ಹತ್ರ. ನಮ್ಮ ಮನೆಯವ್ರ ಮನೆ ಸಿರ್ಸಿ, ಅದು ಕೂಡ ಹತ್ರ. ನಾವು ಹೋಗಿ ಬಂದು ಮಾಡಬಹುದು. ಇಲ್ಲಿ ನೆಮ್ಮದಿ ಇದೆ, ತುಂಬಾ ಚೆನ್ನಾಗಿ. ಮತ್ತೆ ನಾವು ದೇವಸ್ಥಾನಕ್ಕೂ ಹಂಗೆ ಫುಲ್ ನಮ್ ತ್ರಯಂಬಕೇಶ್ವರ ಅನುಗ್ರಹಿಸಿದಾನೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇನ್ನು ಈ ಒಂದು ದೇವಸ್ಥಾನದ ಕಮಿಟಿ ಮೆಂಬರ್ ಮತ್ತೆ ಅಧ್ಯಕ್ಷರು ಇಬ್ರು ಕೂಡ ನಮ್ ಜೊತೆಗಿದ್ದಾರೆ. ಅವರು ಕೂಡ ಈ ಒಂದು ದೇವಸ್ಥಾನದ ವಿಶೇಷತೆಯನ್ನ ಹೇಳ್ತಾರೆ. ಹೇಳ್ಬೋದಾ ಸರ್? ತ್ರಯಂಬಕೇಶ್ವರ ಪ್ರತಿಷ್ಠಾನ ರಿಜಿಸ್ಟರ್ ಶಾಲಿನಿಗೋಡು ಅಂತೇಳಿ ರಿಜಿಸ್ಟರ್ ಆದ ಸಂಸ್ಥೆ. ಇದರಿಂದ ಈ ಸಂಸ್ಥೆ 2000 ಇಸ್ವಿಯಿಂದನೂ ಸಹ ನಡೀತಾ ಬಂದಿದೆ. ಈ 25 ವರ್ಷದಿಂದನೂ ಇದೆ. ಈ ಹೊಸದಾಗಿ ಮೊನ್ನೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ. ಅದರದ ಅಧ್ಯಕ್ಷರು ನಾನಾಗಿರ್ತೇನೆ. ನನ್ನ ಹೆಸರು ಮಂಜು ಭಟ್ಟ ಅಂತೇಳಿ. ನಾನು ಊರು ಗೋಳಗೋಡು. ನಾನು ಇಲ್ಲೇ ಇರೋನು. ಇದರದ ಅಧ್ಯಕ್ಷರಾಗಿ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಈ ಒಂದು ಲಿಂಗದ ಬಗ್ಗೆ ಎಲ್ಲ ವಿಶೇಷತೆ ಏನು ಅಂತ ಹೇಳ್ಬೋದಾ ಸರ್? ನಮ್ಮ ಸದಸ್ಯರ ಬಗ್ಗೆ ಹೇಳ್ತಾರೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೃತ್ಯುಂಜಯ ಕಾಣಿ ಮನೆ ಹೇಳಿ. ಗೋಳ್ಗೋಡಲ್ಲೇ ಇರೋದು. ಹೇಳಿ ಸರ್. ಇದು ಚಂಡೇಶ್ವರ ಅಂತ ಹೇಳಿ, ಅಂದ್ರೆ ಕೆಲವು ಕಡೆಗೆ ಈಶ್ವರಲಿಂಗನೇ ಇರ್ತದೆ, ಇಲ್ಲದೆಲ್ಲ ಹಾಳಾಗ್ಬಿಟ್ಟಿದೆ. ಹಂಗೆ ಈ ಕಲ್ಲು ಇಟ್ಟಾಗಿದೆ. ಅಂದ್ರೆ ಬಸವನಿಗೆ ನೈವೇದ್ಯ ಮಾಡಿದ್ದನ್ನ ಇಲ್ಲಿಗೆ ತಂದಿಡ್ಬೇಕು. ಅದು ಇದಕ್ಕೆ ಅಂದ್ರೆ ಚಂಡೇಶ್ವರ ಅಂದ್ರೆ ನಾಯಿ. ಅಂದ್ರೆ ಈಶ್ವರನ ಭಕ್ತ ಅಷ್ಟು ಪ್ರೀತಿಯಿಂದ ಈಶ್ವರ ಇದು ಮಾಡಿದ್ದು. ಹಾಗಾಗಿ ಅಂದ್ರೆ ಈಶ್ವರನ ಪುರಾಣದಲ್ಲಿದೆ,
ಈಶ್ವರ ತಪಸ್ ಮಾಡ್ತಾ ಇರ್ತಾನೆ. ಅಲ್ಲಿ ಬೂದಿ ಸ್ವಲ್ಪ ದೂರದಲ್ಲಿ ಇರ್ತದೆ, ಬೂದಿ ರಾಶಿ. ಬೂದಿ ಅಂದ್ರೆ ಗೊತ್ತಾಯ್ತಲ್ಲ, ಹೌದು. ಅದು ಈ ನಾಯಿ ಆ ಬೂದಿ ಮೇಲೆ ಮನಿ ಕೇಳೋದು, ಮೈಗೆಲ್ಲ ಹತ್ತಿದ ತಕ್ಷಣ ಮಾಡ್ಕೊಂಡು ಈಶ್ವರನ್ ಬಿಡ್ದಾಗ ಕುಡುಗದಂತೆ. ಬಸ್ ಮೈಗೆಲ್ಲ ಬೀಳ್ತಿತ್ತಲ್ಲ, ಹಾಗಾಗಿ ತಲೆ ಮೇಲೆ ಕೈ ಎಳೆದಿದ್ದಾನಂತೆ ಈಶ್ವರ. ನೀನ್ ನನ್ನ ಪರಮ ಭಕ್ತ ಅಂತ ಹೇಳಿ. ಹಂಗೆ ಬಸವನ ನೈವೇದ್ಯ ಮಾಡಿ ನಿನಗೆ ಸಲ್ಲಬೇಕು ಅಂತ ಹೇಳಿ ಇದು ಮಾಡಿ ಕೇಳಿದಂತೆ ಈಶ್ವರ. ಹಂಗೆ ಅದು ಈಶ್ವರನಿಗೆ ಅದು ಅಲ್ಲ, ನಾಯಿಗೆ ಅದು ಚಂಡೇಶ್ವರ ಅಂತ ಹೇಳಿ ಹೆಸರು. ಈಗ ಇಲ್ಲಿ ವ್ಯಾಪ್ತಿಯೊಳಗೆ ಮಳೆ ಇಲ್ಲದೆ ಹೋದ್ರೆ ದೇವಿಗೆ ಪರ್ಜನ್ಯ ಮಾಡಬೇಕು. ಸಾಮಾನ್ಯ ಬಹಳ ಜನ ಸೇರ್ತಾರೆ. ಕೆಳಗಡೆಯಿಂದ ನೀರು ತರಬೇಕು, ನೀರು ತಂದು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿ ಅಂದ್ರೆ ರುದ್ರನೂ ಅಷ್ಟೇ, ಶತರುದ್ರ 25 ಜನ ಅಂತೂ ಬೇಕೇ ಬೇಕು. ಭಟ್ರು ಶತರುದ್ರ ಹೇಳ್ತಿರ್ತಾರೆ, ಆಗಬೇಕು. ಇದು ಮುಂಚಿಂದನೂ ಕಲ್ಲು ಕಟ್ಟಿದ್ದೆ, ಇದು ಕಡೆಗೆ ಟೈಲ್ಸ್ ಹಾಕಿದ್ದೇವೆ. ಹಾಕಿದ್ನು ಕೂಡ ನೀರು ಹೊರಲ್ಲ ಏನ್ ಮಾಡ್ತಂದ್ರೆ, ಈಗ ಹರಿತದೆ, ಹೆಚ್ಚಿಗೆ ನೀರು ಬೇಡ, ಸ್ವಲ್ಪ ನೀರು ಸಾಕೋಕೆ ನೋಡ್ತಿರ್ತಾರೆ. ಕಡೆಗೆ ಒಂದು ಗುಳ್ಳಿ ಬರ್ತದೆ, ಗುಳ್ಳಿ ಬಂದು ಅಷ್ಟು ನೀರು ಇಳಿದೋಗ್ಬಿಡ್ತದೆ. ದೇವರಿಗೆ ನೀರು ಸಾಕು ಅಂತಂದ್ರೆ ಮಾತ್ರ ಹರಿತದೆ, ಅಲ್ಲೇ ಹರಿಯೋದಿಲ್ಲ. ಅಂದ್ರೆ ಹಿಂದೆ ನಾನು ಸಣ್ಣಕ್ಕಿರ್ಬೇಕಿದ್ರೆ ನೀರು ಹೊರದು ಅಲ್ಲಿ ಎದುರಡಿಗೆ ಧ್ವಜಗಮ್ಮ ದಾಟಿ ಹೋಗ್ಬೇಕು. ಅಂದ್ರೆ ಹರಿದ್ರೆ ಏನು, ನೀರ್ ಹರಿತು ಅಂದ್ರೆ ಏನು, ಹೊರದು ಹೋಗ್ಬೇಕು, ಅಲ್ಲಿ ಹೋಗ್ಬೇಕಲ್ಲ. ಅಂದ್ರೆ ಮಳೆ ಬರುತ್ತೆ ಅಂತ. ಹಿಂದೆ ಮಳೆ ಬಂದೇ ಬರ್ತದೆ, ಮಳೆ ಬಂದೇ ಬರ್ತದೆ. ನಾನು ಹಿಂದೆ ಸಣ್ಣಕ್ಕಿದ್ದಲ್ಲಿ ಮಂಗಳಾರತಿಗೆ ಮಳೆ ಬರ್ತಿತ್ತು. ಈಗ ಹಂಗಿಲ್ಲ, ಸಂಜೆಯಿಂದ ಮಳೆ ಬರ್ತದೆ. ಅಂದ್ರೆ ಆ ವರ್ಷ ಕಡೆಗೆ ಮಳೆ ಕಡಿಮೆ ಆಗದೇ ಇಲ್ಲ. ಹಂಗೆ ಹೌದು. ಅಲ್ಲಿ ಇಲ್ಲಿಯ ವಿಶೇಷತೆ ಹಂಗೆ, ಮಳೆ ಹೆಚ್ಚಾದ್ರೂ ಅಷ್ಟೇ. ಅತಿವೃಷ್ಟಿ ಆದ್ರು ಅಂತಂದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದೇ ರೀತಿ ದೇವರಿಗೆ ನೀರೇ ಹಾಕ್ಬೇಕು, ಶತರುದ್ರ ಮಾಡಿ ಇದೇ ಮಾಡ್ಬೇಕು. ಮಾಡ್ಬಿಟ್ರೆ ಮಳೆ ಅಂದ್ರೆ ಇಲ್ಲಿ ನಾವು ಮಾಡ್ಕೊಡ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡಿದ ತಕ್ಷಣನೇ ಮಳೆ ನಿಂತು ಬಿಡ್ತದೆ. ಬರಕ್ಕೂ ಇದಾಗ್ತದೆ, ಇದಕ್ಕೂ ಅತಿವೃಷ್ಟಿಗೂ ಆಗತ್ತೆ. ಅಂದ್ರೆ ನಾವು ಮಾಡ್ಬೇಕು ಅನ್ನೋದ್ರೊಳಗೆ ನಿಂತು ಬಿಡ್ತದೆ ಮಳೆ. ಅದು ಅಷ್ಟು ದೇವರಲ್ಲಿ ಶಕ್ತಿ ಇದೆ. ಇನ್ನು ಇಲ್ಲಿ ಪವಾಡಗಳೆಲ್ಲ ನಡೆದಿದೆ ಅಂತ ಕೇಳಿದ್ವಿ. ಅಂದ್ರೆ ಇಲ್ಲಿ ಕೇಳ್ಕೊಂಡು ಹೋದವರಿಗೆ ಪ್ರತಿಯೊಂದು ಕೂಡ ಆಗಿದೆ. ಕಣ್ಣಿಲ್ದೆ ಇದ್ದವ್ರಿಗೆ ಕಣ್ಣು ಬಂದಿದೆ, ಆ ತರದ್ದೆಲ್ಲ ಆಗಿದೆ ಅಂತ. ಏನ್ ಬೇಕು ಅಂತಂದ್ರು ಅವ್ರು ಕಷ್ಟದಲ್ಲಿದ್ದವರಿಗೆ ಅಂದ್ರೆ ನ್ಯಾಯವಾಗಿರ್ಬೇಕು. ಅವ್ರು ಕಷ್ಟದಲ್ಲಿದ್ದರು ಕೇಳ್ಕೊಂಡ್ರೆ ಪರಿಹಾರ ಆಗ್ತದೆ. ಅಂದ್ರೆ ಪೂಜೆ ಅಲ್ಲಿ ಏನಾದ್ರು ವಸ್ತು ಕೊಡೋದು, ಅದರಿಂದ ಪರಿಣಾಮ ಅಷ್ಟು ಅವರಿಗೆ ಆರೋಗ್ಯ ಸರಿ ಆಗ್ತದೆ. ಯಾವ್ದಾದ್ರು ಒಂದು ನಿದರ್ಶನ ಕತೆ ಯಾವ್ದಾದ್ರು? ನಮ್ಮನೆ ಪಕ್ಕದಲ್ಲೇ ಒಂದು ಕೊಂಕಣಿಯರ ಮನೆ ಇದೆ. ಮುದುಕಿಗೆ 70 ವರ್ಷ ಆಗಿತ್ತು, ಗಂಡಿರ್ಲಿಲ್ಲ, ಕಣ್ಣು ಹೋಗ್ಬಿಡ್ತು. ಶಿವಮೊಗ್ಗ ತೋರಿಸಿದ್ರಂತೆ, ಬೆಂಗಳೂರು ತೋರಿಸಿದ್ರು, ಬೊಂಬಾಯಿಗೂ ತೋರಿಸಿದ್ರು. ಇಲ್ಲ ನರ ಅಷ್ಟು ಹೋಗ್ಬಿಟ್ಟಿದೆ, ಕಣ್ಣು ಬರೋದಿಲ್ಲ, ಸೈ ಮುಗೀತು ಅಂದಂತ. ಹಂಗೆ ನನಗೆ ಒಂದ್ ದಿವ್ಸ ಸಿಕ್ಕಿದ್ರು. ಏನತಮ್ಮ ಅಂದೆ. ಇಲ್ಲ ಹಿಂಗಾಯ್ತು ಅಂದ್ರು. ಹಂಗೆ ಕಡೆಗೆ ನಾ ಹೇಳ್ದೆ, ಮೊಮ್ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೆಂಗು ಸೋಮವಾರ ಹಣಕಾಯಿ ಕೊಡ್ತಾನೆ ಮೊಮ್ಮಗ, ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅಂದ್ರೆ ದೇವರಿಗೆ ಇಂಥದ್ದು ಕೊಡ್ತಾನೆ ಹೇಳಿ ಕೇಳಿ ಅಂತ ಅಂದ. ಹಂಗೆ ಏನ್ ಕೊಡ್ಬೇಕು ಅಂದ್ರು. ಅವ್ರ ವಿಷಯ ನನಗೂ ಎಲ್ಲ ಗೊತ್ತಿತ್ತು. 4 ಎಕರೆ ಅಡಿಕೆ ತೋಟ, 4 ಎಕರೆ ಗದ್ದೆ ಇದೆ. ಅಷ್ಟು ದೊಡ್ಡ ಪಾರ್ಟಿ. ಈಗ 26 ವರ್ಷ ಹಿಂದೆನೆ ಅದು. ಹಂಗೆ ಬೆಳ್ಳಿ ಕಣ್ಣು ಕಂಗಳ ಈಶ್ವರ ಮಾಡಿಸ್ಕೊಡ್ತಾನೆ ಹೇಳ್ಕೇಳಿ, ಕಣ್ಣು ಸರಿ ಆದ್ರೆ ಅಂತಂದೆ. ಸರಿ ಅದೇ ಕೊಡ್ತೇನೆ ಅಂತಂದ್ರು. ಬಂದ್ರು, ಪ್ರಾರ್ಥನೆ ಮಾಡ್ಕೊಂಡು ಸೋಮವಾರ ಹಣಕಾಯಿ ಮಾಡ್ಕೊಂಡು ಹೋದ್ರು. 2 ತಿಂಗಳ ನಂತರದಲ್ಲಿ ಕಣ್ಣು ಸಮ ಕಾಣಕ್ ಹಿಡ್ದೋತು. ಮುಂಚಿನಂಗೆ ಆಗ್ಬಿಟ್ರು. ಹಂಗೆ ಎಲ್ಲಾ ಕಡೆಗೂ ಡಾಕ್ಟರ್ ಹತ್ರಕ್ಕೆ ಹೋದ್ರು. ಮುಂಚೆ ತೋರಿಸೋದಿಲ್ಲ. ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೇಳ್ಯಾರಂತೆ. ಯಾವ ಡಾಕ್ಟರ್ ಅಲ್ಲ, ದೇವ್ರು ಅಂದ್ರಂತೆ. ಸರಿ ಹಂಗಾರೆ ಅಡ್ಡಿಯಲ್ಲಿ ಬೇಡಿ ಹಂಗಾರೆ ಹೇಳಿ ಕಳಿಸಿದ್ರು. ಕಡೆ ಅಷ್ಟ್ರ ಮೇಲೆ ಈ ಕಳೆದ ವರ್ಷ ತೀರ್ಕೊಂಡ್ರು. 96 ವರ್ಷ ಆಗಿದೆ. ಅವ್ರ ಕಿವಿ ಕೇಳ್ತಿತ್ತು, ಕಣ್ಣು ಕಾಣ್ತಿತ್ತು, ಆರಾಮ್ ಓಡಾಡ್ಕೊಂಡು ಮನೇಲಿದ್ರು. ಅಂದ್ರೆ ಬೆಳ್ಳಿ ಕಣ್ಣು ಕಂಗ್ಳನ್ನು ಮಾಡಿಸ್ಕೊಟ್ಟಿದ್ದಾರೆ. 4,000 ರೂಪಾಯಿ ಬಿದ್ದಿದೆ ಆವಾಗ್ಲೇ ಮಾಡ್ಕೊಟ್ಟಿದ್ದಾರೆ. ಅದು ತಕ್ಷಣ ಒಪ್ಸಿಬಿಟ್ಟಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಅಡಿಗೆ ಅಲ್ಲಿವರೆಗೂ ಅವರು ಜೀವ ಹೋಗೋವರೆಗೂ ರಕ್ಷಣೆ ಈಶ್ವರ ಮಾಡಿದ್ದಾನೆ. ಏನೇನೂ ತೊಂದರೆ ಕೊಡ್ಲಿಲ್ಲ, ಡಾಕ್ಟರ್ ತಕ್ಕ ಹೋಗ್ಲಿಲ್ಲ. ಆಮೇಲೆ ಒಂದು ಈ ಕೆಲಸದ ಹುಡುಗ, 30 ವರ್ಷದ ಹುಡುಗ, ಸಾಗರದಲ್ಲಿ ಮರ ಉಡ್ ಕೊಯ್ಲಿಕ್ಕೆ ಫ್ಯಾಮಿಲಿಗೆ ಹೋಗ್ತಿದ್ದ. ಅವನು ಅಷ್ಟೇ, ಕಣ್ಣು 30 ವರ್ಷದ ಹುಡುಗ, ಶಿವಮೊಗ್ಗ ಎಲ್ಲ ಹೋಗೋಣಂತೆ, ಎಲ್ಲೂ ಆಗೋದಿಲ್ಲ, ಕಣ್ಣು ಹೋಗ್ಬಿಟ್ಟದೆ ಎಂದಂತೆ. ಇಲ್ಲೇ ನಮ್ಮಲ್ಲೇ ತೋಟದಲ್ಲೇ ಬಂದ. ನಂಗೆ ತೋಟದಲ್ಲಿ ಇದ್ದೆ, ಸಿಕ್ಕ್ದ. ಏನಾತ ತಮ್ಮ ಅಂದೆ. ಇಲ್ಲ ಹಿಂಗಾಗ್ಬಿಡ್ತ ಮರ್ರೆ, ಹಾಗಾದ್ರೆ ನನ್ನ ಕತೆ ಹಿಂಗಾಗುತ್ತು ಅಂದ. ದೊಣ್ಣೆ ಉಟ್ಕೊಂಡ್ ಬರ್ತಾ ಇದ್ದ. ನೀ ದೇವಸ್ಥಾನಕ್ಕೆ ಹೋಗ್ತಾ ಇದೀಯ, ನೀನಲ್ಲಿ ನಿನಗೇನು ಪೂಜೆ ಮಾಡಿಸ್ಬೇಕು ಪೂಜೆ ಪ್ರಾರ್ಥನೆ ಮಾಡ್ಕ, ಎಂತೆಂತ ಪೂಜೆ ಅಂತ ಹೇಳ್ದೆ. ಹಂಗೆ ಏನಾದ್ರು ವಸ್ತು ಕೊಡ್ತೇನೆ ಅಂತ ಹೇಳ್ಕ ಅಂದೆ. ಏನ್ ವಸ್ತು ಕೊಡ್ಬೇಕು ನೀವು ಹೇಳಗಡೆ ಹೇಳ್ಬೇಕು ಅಂದ. ನಾನ್ ನಿನ್ನ ವಿಷಯಕ್ಕೆ ನಾ ಹೇಳೋದಿಲ್ಲ, ನೀನು ಕೂಲಿ ಮಾಡೋನು, ನಾ ಹೇಳೋದಿಲ್ಲ ಅಂದೆ. ಇಲ್ಲ ಹಾಗಾದ್ರೆ ಹೇಳಲೇಬೇಕು ಅಂದ. ಇಲ್ಲ ನಾನು ಹೇಳೋದಿಲ್ಲ, ದೇವ್ರ ನೀನು ಮನ್ಸು ಕೊಡ್ತಾನೆ, ಅದನ್ನೇ ಹೇಳ್ಕೆ ಅಂತಂದೆ.
ಇಲ್ಲಿ ಬಂದು ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಇಂಥ ಪೂಜೆ ಮಾಡಿಸ್ತಾನೆ ಹೇಳಿದ್ದಂತೆ. ಶ್ರೀ ರುದ್ರ ಹೇಳಿದ್ದೇನೆ, ಅದೆಲ್ಲ ಮಾಡಿಸ್ತೇನೆ ಅಂತಂದೆ. ಹಂಗೆ ಕಡೆಗೆ ಜಂಟೆ ಕೊಡು ಅಂತ ಹೇಳಿ ಈಶ್ವರ್ ಹೇಳ್ದಂಗೆ ಜಾಗಂಟೆ ಈ ಜಂಟೆ ಸರಿ, ಹಂಗೆ ಈ ಜಂಟೆ ತಂದು ಕೊಡ್ತಾನೆ, ತಂದು ಕೊಟ್ಟು ಹೊಣಕೆ ಮಾಡ್ಸ್ಕೊಂಡು ಹೋಗ್ತಾನೆ ಅಂತಂದಂತೆ. ಕಣ್ಣು ಸರಿ ಅದ ಅವನಿಗೂ ಅಷ್ಟೇ 2 ತಿಂಗಳಿಗೆ ಸರಿ ಆಗ್ಬಿಡ್ತು ಫುಲ್ಲು. ಈಗಲೂ 65 ವರ್ಷ ಅವನಿಗೆ. ಮನೆ ಕಟ್ಟಿದ್ದಾನೆ 2 ಮಹಡಿ ಮೇಲೆ. ಆಮೇಲೆ 2 ಮಕ್ಕಳನ್ನು ಓದಿಸಿದ್ದಾನೆ, ಡಿಗ್ರಿ ಮಾಡಿ. ಮಗಳು ಶಿರಂತಿ ಗ್ರಾಮ ಪಂಚಾಯತ್ ಗವರ್ಮೆಂಟ್ ಕೆಲಸದಲ್ಲೇ ಇದ್ದಾಳೆ ಈಗ. ಮಗ ಮಂಗಳೂರಿನಲ್ಲಿ ಕೆಲಸದಲ್ಲಿದ್ದಾನೆ. ಇಲ್ಲಿ ಈಗಲೂ ಆರಾಮಿದ್ದಾನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನೋಡಿ ಎಷ್ಟು ಈಶ್ವರನ ನಂಬಿದ ಯಾರೂ ಕೈ ಬಿಡಲ್ಲ. ಇಲ್ಲಿ ಒಂದು 25 ವರ್ಷ 2000ನೇ ಇಸ್ವಿಯಿಂದ ರುದ್ರೋಮ ಮಾಡ್ತಾ ಇದ್ದೇವೆ. ರುದ್ರೋಮ ಶತರುದ್ರ ಪ್ರತಿ ಅಮಾಸೆ ದಿವಸ ರುದ್ರೋಮ ಶತರುದ್ರವನ್ನು ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ತಿಂಗಳು ನಡೆಯುತ್ತೆ, ಪ್ರತಿ ಅಮಾಸೆ ದಿವಸ ಅಮಾವಾಸ್ಯೆ ಅಲ್ಲಿ ಶತರುದ್ರನೂ ಆಗ್ತದೆ, ಮತ್ತೆ ಇಲ್ಲಿ ರುದ್ರೋಮನೂ ಆಗ್ತದೆ. ಅಮಾಸೆ ಕೆಲವು ದಿವಸ ದೊಡ್ಡ ಹಬ್ಬದ ದಿವಸ ಸಮೇತ ಬರ್ತದೆ, ದೀಪಾವಳಿ ದಿವಸ. ಅಂತ ದಿವಸವೂ ಸಹ ಬಿಡದೆ 25 ವರ್ಷ ಸಾಂಗವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ನಮ್ಮ ಈ ಸ್ಥಳೀಯರು ಅಲ್ಲದೆ ಹೊರಗಡೆಯಿಂದನೂ ಸಹ ಭಾರಿ ಜನ ಬರ್ತಾರೆ. ಒಂದು 200 ಜನ ಸದಸ್ಯರಿದ್ದಾರೆ. ಒಂದು 60-70 ಜನ ಪ್ರತಿ ಅಮಾಸೆಯೂ ಸಹ ಬರ್ತಾರೆ. ಎಲ್ಲರೂ ರುದ್ರ ಎಲ್ಲರೂ ಸೇವೆಯಿಂದ ಮಾಡ್ತೇವೆ. ಯಾರಿಗೂ ಹಣ ಅಥವಾ ಇಲ್ಲ, ಎಲ್ಲರೂ ಈಶ್ವರನ ಸೇವೆಗಾಗಿ ಬರ್ತಾರೆ. ಎಲ್ಲರೂ ಈಶ್ವರನ ಸೇವೆಯಿಂದ ಮಾಡ್ತೇವೆ. ಈಗ 26ನೇ ವರ್ಷ ನಡೀತಾ ಇದೆ. ಇದು ಭಾರಿ ಚೆನ್ನಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲರಿಗೂ ಸಾಕು. ಇನ್ನು ಇಲ್ಲಿ ಕೆಳಗಡೆ ಒಂದು 250 ಮೀಟರ್ಸ್ ಇಳಿಬೇಕು. ಅಷ್ಟು ಕೆಳಗಡೆಯಿಂದಾನೆ ಯಾವಾಗ್ಲೂ ಕೂಡ ಸಿಕ್ಕಿರೋದಿಲ್ಲ. ಇಲ್ಲಿ ಬಂದು ಪೂಜೆ ಮಾಡಿಸ್ಬಿಟ್ಟು ತಕ್ಷಣ ಸಿಗ್ತದೆ ಕೆಲಸ. ಹೌದು, ಅಲ್ಲಿಂದಾನೆ ಪ್ರತಿದಿನ ಭಟ್ರು ನೀರ್ ತಂದು ಮತ್ತೆ ಪ್ರಸಾದಕ್ಕೂ ಕೂಡ ಅಲ್ಲಿಂದಾನೆ ಆಗ್ಬೇಕು. ಪ್ರಸಾದನೂ ಕೂಡ ಅದೇ ನೀರಲ್ಲಿನೇ ತಂದು ಮಾಡಿದ್ರೆ ಮಾತ್ರ ಆ ಒಂದು ದೇವರಿಗೆ ಸಲ್ಲುತ್ತೆ ಅನ್ನುವಂತ ನಂಬಿಕೆ ನಡ್ಕೊಂಡು ಬಂದಿರೋದು. ಕಳೆದ ಒಂದು ಎಷ್ಟು ವರ್ಷದಿಂದ ಇಲ್ಲಿಂದಾನೆ ತರ್ತಾ ಇರೋದು? 100 ವರ್ಷದಿಂದನೂ ಹಾಗೆ. 100 ವರ್ಷದಿಂದ ನೀರ್ನು ಇಲ್ಲೇ ತಗೊಂಡೋಗ್ಬೇಕು. ಆಮೇಲೆ ದೇವ್ರ ನೈವೇದ್ಯಕ್ಕೆ ಏನೇನ್ ಮಾಡ್ತೇವೋ ಅದನ್ನ ಮಾಡಿದವರು ಈ ಕೆಳಗಡೆ ತೀರ್ಥದಿಂದಾನೇ ಆಗ್ಬೇಕು, ಇಲ್ಲಿಂದಾನೇ ಆಗ್ಬೇಕು. ನೋಡಿ, ಸುತ್ತಲೂ ಕೂಡ ಕಾಡು, ಕಾಡಿನ ಮಧ್ಯದಲ್ಲಿ ಒಂದು ದೇವಸ್ಥಾನ ಇರೋದು. ತುಂಬಾನೇ ವಿಶೇಷವಾಗಿರುವಂತಹ ದೇವಸ್ಥಾನ. ಹೆಚ್ಚು ಜನರಿಗೆ, ಸಾಗರದಲ್ಲಿ ಇರುವಂತವರಿಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ತುಂಬಾ ಜನರಿಗೆ, ಯಾಕೆಂದ್ರೆ ನಾವೇ ಒಂದು 30 ವರ್ಷದಿಂದ ಸಾಗರದಲ್ಲಿ ಇದ್ರೂ ಕೂಡ ಇವಾಗ ಗೊತ್ತಾಗಿರೋದು ಬಿಟ್ರೆ. ಸೊ ಯಾರಿಗೂ ಕೂಡ ಹೆಚ್ಚು ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಖಂಡಿತ ನೀವೆಲ್ಲರೂ ಕೂಡ ಒಂದು ಸತಿ ಬರಲೇಬೇಕು. ಇದೇ ಒಂದು ಕೊಳದಿಂದ ನೀರ್ ತರಬೇಕು ಪ್ರತಿದಿನ. ಅಗ್ನಿ ತೀರ್ಥ ಅಂತ ಹೇಳ್ತಾರೆ. ಅಗ್ನಿ ತೀರ್ಥ, ಇದು ಚಂಡೇಶ್ವರ ಅಂತ. ಇದು ಚಂಡೇಶ್ವರ ಇದೆ. ಇದು ಪ್ರತಿ ದಿವಸ ದೇವಸ್ಥಾನಕ್ಕೆ ಈಶ್ವರನಿಗೆ ನೀರ್ ತಗೊಂಡು ಹೋಗ್ಬೇಕಿದ್ರೆ ಫಸ್ಟ್ ಇದು ಚಂಡೇಶ್ವರನಿಗೆ ಒಂದು ಚಂಬಿಗೆ ಹೊಯ್ದು ಒಂದು ಹೂ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ನೀರ್ ತಗೊಂಡು ಹೋಗ್ತಾರೆ. ಕೆರೆ ಭೂತ ಅಂದ್ರೆ ಕೆರೆಭೂತ ಅಂತ ಹೆಸರು ಇದಕ್ಕೆ. ಅದೇನಕ್ಕೆ ಅಂದ್ರೆ ಅದಕ್ಕೊಂದು ಚಮ್ ನೀರ್ ಹಾಕ್ಲೇಬೇಕು ಅನ್ನೋದು. ಇದು ಕಾಯೋದಕ್ಕೆ ಅಥವಾ ಇದೊಂದು ರಕ್ಷಣೆಗಾಗಿ ಇರತಕ್ಕಂತ ಒಂದು ಭೂತ ಅದು. ಅಂದ್ರೆ ಅದೇ ದೇವಸ್ಥಾನದ ಸಾಮಾನ್ಯ ಈಶ್ವರ ದೇವಸ್ಥಾನದ ಎದುರಿಗೆಲ್ಲ ಭೂತ ಇದ್ದೇ ಗಣಗಳು. ಅದು ರಕ್ಷಣೆಗಾಗಿ ಅದು ಇರ್ತದೆ. ಏನೇ ತನಗ್ ಬೇಕಾದ ಅಲ್ಲ. ಅಂದ್ರೆ ಭೂತ ಅಂದ್ರೆ ಎಲ್ರು ಏನ್ ಅನ್ಕೊಳ್ತಾರೆ ಅಂದ್ರೆ ಭೂತ ಪ್ರೇತ ಆ ತರದ ಹಂಗೆ ಅಂತ. ಅದಲ್ಲ, ನಾನ್ ಹಂಗೆ ಅನ್ಕೊಂಡೆ. ಅದಕ್ಕೆ ನೆಗೆಟಿವ್ ಎನರ್ಜಿ ಅಂದ್ರೆ ಅದಲ್ಲ. ಚಂಡೇಶ್ವರ ಅಂತ ಹೇಳ್ತಾರೆ. ಚಂಡೇಶ್ವರ ಅಂದ್ರೆ ಈಶ್ವರನ ಗಣ. ಈಶ್ವರನ ಗಣ. ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಭೂತ ಚೌಡಿ ಅಂತ. ಇದು ಹಾಗಿಲ್ಲ. ಅಲ್ಲಿ ಈಶ್ವರನಿಗೆ ಏನೇ ತೊಂದರೆ ಆದ್ರೂ ಕೂಡ ಈ ಭೂತಕ್ಕೆ ಸೂಚನೆ ಕೊಡ್ತದೆ. ನಮಗೆ ಹಿಂಗ್ ತೊಂದರೆ ಆಗಿದೆ, ಅದಕ್ಕೆ ಏನ್ ಬೇಕೋ ಅದು ಮಾಡಿಸು ಅಂತ. ಆವಾಗ ಈ ಭೂತ ಜನರಿಗೆ ಪ್ರೇರಣೆ ಕೊಡ್ತಾರೆ. ಹೀಗೆ ಅದು ಅದಕ್ಕೆ ಅದಿರೋದು. ಓಹೋ. ಇಲ್ಲಿ ನೀರ್ ಯಾವಾಗ್ಲೂ ಬತ್ತಿದ್ದಿಲ್ಲ. ಆಮೇಲೆ ಹಿಂದೆ 1 ವರ್ಷ ಏನಾಯ್ತು ಅಂತಂದ್ರೆ ಪರ್ಜಿನ ಮಳೆ ಇಲ್ಲ, ಅಲ್ಲಿ ಪರ್ಜಿನ ಇಟ್ಕೊಂಡಿದ್ದೆವು. ಅದಕ್ಕೆ ನೀರ್ ಕೆಳಗಡೆ 4 ಕಡೆ ನೀರಿದೆ ಅಷ್ಟೇ. ಅಂದ್ರೆ 4 ಕಡೆ ಚೌಕದಲ್ಲಿ ಅಷ್ಟೇ. ಜನ ಎಲ್ಲ ನೋಡಿದ್ರೆ ಅವತ್ತು ಬಂದ್ಕೊಂಡು ನೀರ್ ಬಿಡ್ಬೇಕಾಯ್ತು, ನೀರ್ ಸಾಕಾಗದಿಲ್ಲ ಏನ ಅಂತಂದ್ರು. ನೀವ್ ಒಂದ್ ಕೆಲಸ ಮಾಡಿ, ನೀರ್ ಕಮ್ಮಿ ಆದ್ರೆ ನಾನು ಜವಾಬ್ದಾರಿ, ನಾನು ನೀರ್ ಬಿಡ್ತೇನೆ, ಇಷ್ಟು ಇರೋ ನೀರನ್ನು ಖಾಲಿ ಮಾಡಿ ಎಂದೆ.
ನೀರು ಹಾಕಿದ್ರು, ಅರ್ಧ ಅಡಿ ನೀರು ಖಾಲಿ ಇದೆ ಅಷ್ಟೇ. ನೀರಿಗೆ ಹರಿದು ಹೋಯ್ತು. ಅವತ್ತು ಮಳೆನೂ ಬಂತು, ಎಲ್ಲರಿಗೂ ಆಶ್ಚರ್ಯ ಆಯ್ತು. ಮತ್ತೆ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದು ನೀರು ನೋಡಿದ್ರು, ಅರೆ ಅರ್ಧ ಅಡಿ ನೀರು ಕಡಿಮೆ ಆಗಿದೆ ಅಷ್ಟೇ ಸಿಗಲ್ಲ ಅಂದ್ರ. ಹಾ, ಅಂದ್ರೆ ಅಷ್ಟು ಒಂದು ಶಕ್ತಿ ಇದೆ. ಇನ್ನ ಇಲ್ಲಿದೆ ನೀರು ತಂದು ನೀವು ಪ್ರಸಾದವನ್ನು ಕೂಡ ಮಾಡಬೇಕು. ಇಲ್ಲಿದೆ ನೀರು ತಂದು ಪ್ರಸಾದವನ್ನು ಕೂಡ ಮಾಡಬೇಕು ನೈವೇದ್ಯಕ್ಕೆ. ದೇವರಿಗೆ ಏನೇ ನೈವೇದ್ಯ ಮಾಡಿದ್ರು ಇಲ್ಲಿ ನೀರೇ ಹೊರತ ಬೇರೆ ನೀರು ಹಾಕ. ಒಂದ್ ವೇಳೆ ಬೇರೆ ನೀರ್ ಹಾಕಿದಾಗ ಏನಾಗಿತ್ತು, ಅದರಿಂದ ಹಾಳಾಗ್ತದೆ ಆ ನೀರು. ಅಂದ್ರೆ ಹಿಂದೆ ಒಬ್ರು ಅರ್ಚಕರು, ಅಂದ್ರೆ ಅವರು ಮಾಡಿದ್ದ ಅಥವಾ ಬಾವಿ ನೀರು ಹಾಕಿದ್ದಾರೆ ದೇವರಿಗೆ, ಅಥವಾ ಅಮ್ಮ ದೇವರಿಗೆ ಅನ್ನ ಮಾಡ್ಲಿಕ್ಕೆ ಏನಾರು ಅದನ್ನ ಹಾಕಿದಾರೆ ಗೊತ್ತಿಲ್ಲ. ನಾನು ಮಧ್ಯ ಮೇಲೆ ಇಲ್ಲೇ ಬರ್ತೇನೆ, ಬರೋ ತಕ್ಷಣ ಕೊಡ್ಕೊಂಡಾಗ ಬಕೆಟಾಗಲ್ಲ ನೀರು ಇಟ್ಕೊಂಡಿದ್ದಾರೆ. ಎಲ್ಲ ಇಷ್ಟು ಶುದ್ಧ ಹುಳ, ನೀರೇ ಕಾಣೋದಿಲ್ಲ, ಅಷ್ಟು ಹುಳ ಆ ಬಾವಿ ನೀರಾಗೆ. ಅವಾಗ ಹಿಂಗಾಗೋಯ್ತು, ಎಂತಕ್ಕೊಂದು ಸ್ನಾನ ಮಾಡಕ್ಕಿಲ್ಲ, ಕೈ ತೊಳೆಯಕ್ಕಿಲ್ಲ ನೀರು, ಹಿಂಗಾಗೋದು ನನ್ನ ಪರಿಸ್ಥಿತಿ ಎಂದ್ರು ಗಂಡ ಹೆಂಡತಿ ಇಬ್ರು. ನಾನು ಹೇಳ್ದೆ ಕಡೆಗೆ, ನಿಮ್ಮಿಂದ ಏನೋ ತಪ್ಪಾಗಿದೆ ದೇವರಿಗೆ, ಇವತ್ತು ಸಂಜೆ ಸ್ನಾನ ಮಾಡಿ ದೇವರಿಗೆ ತಪ್ಪು ಗಣಿಕೆ ಹಾಕಿ 2 ಕಾಯಿ ಇಟ್ಟು ನಮಸ್ಕಾರ ಮಾಡಿ ಸರಿ ಆಗ್ತದೆ ಅಂತಂದೆ. ಅವರಷ್ಟು ಮಾಡಿದ್ದಾರೆ. ಬೆಳಗಾಗತ್ತಂಗ ಕರೆಕ್ಟ್ ಆಗಿದೆ, ಏನೂ ತೊಂದ್ರೆ ಇಲ್ಲ. ಆ ಬಾವಿ ನೀರು ಸೇರಿದ್ರೆ ಏನೂ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಆಗಿದೆ. ಹೆಂಗಿದೆ ನೋಡಿ. ಆಮೇಲೆ ಇದು ಈಗ 34-35 ವರ್ಷದಿಂದ ಕೆಂಪು ಕಲ್ಲು ಕಟ್ಟಿದ್ದಾಯ್ತು, ಎಲ್ಲ ಹೋಗ್ಬಿಟ್ಟಿತ್ತು. ಕಡೆಗೆ ಶಿಲೆಗಳು ಕಟ್ಟಬೇಕಂತ ಎಲ್ಲ ಮಾಡಿದ್ವಿ. ಹಾಗೆ ಕಡೆಗೆ ಅದೇ ಟೈಮಿಗೆ ಮೇಲ್ಗಡೆ ಅಷ್ಟಮನೂ ಇಟ್ಕೊಂಡಿದ್ವಿ. ನೀರು ಒಲ್ಲಿ ಬೇಕಾಯ್ತು, ಬಾವಿ ನೀರು ಕಡಿಮೆ ಆಗಿತ್ತು. ಹಾಗೆ ಇದರಿಂದ ಪಂಪ್ ಹಾಕಿದ್ರೆ ಮೇಲ್ಗಡೆ ನಾವು ಅಲ್ಲಿ ಬಂದ್ವಲ್ಲ, ಅಲ್ಲಿ ನಾವು ಚಪಡಿ ಕಲ್ಲು ಸಂಖ್ಯೆ ಇತ್ತಲ್ಲ, ಅಲ್ಲಿವರೆಗೆ ಪೈಪ ನೀರು ಹೋಗ್ತದೆ, ಅಲ್ಲಿಂದ ಮೇಲ್ ಬರ್ತಿಲ್ಲ, ಮೇಲ್ ಹೋಗೋದಿಲ್ಲ. ಇಲ್ಲಿ ಅಂದ್ರೆ ನಮ್ದೇ ಆಗಿತ್ತು, ಸಿಮೆಂಟ್ ಪಂಪು ಹಾಕಿದೆ. ಕಡಿ ಹಾಗೆ ಇಲ್ಲಿ ಅಧ್ಯಕ್ಷರವಾಗಿದ್ದವರು ಏನಾದ್ರು ಯಾವ್ದು ಕೆಪಾಸಿಟಿ ಕಡಿಮೆ ಆಗುತ್ತೋ ನಾವು 5 HP ಪಂಪು ಪೆಟ್ರೋಲಿನ್ ತಂದು ಹಾಕ್ತಾನೆ ಅಂದ್ರು. ಅದು ಹಾಕಿದ್ರು, ಅದು ಅಲ್ಲಿವರೆಗೆ ಹೋಯ್ತು, ಮೇಲ್ ಹೋಗ್ಲಿಲ್ಲ. ಹಂಗೆ ಇದು ಅಲ್ಲ, ಕರೆಂಟಿನ ಹಾಕೋಣ ಅಂತಂದ್ರು, ಕರೆಂಟಿನ ತಂದು ಹಾಕಿದ್ರು, ಅದು ಅಲ್ಲಿವರೆಗೆ ಹೋಯ್ತು. ಸರಿ, ಹಂಗಾರೆ ನಾವೇ ತಗೊಂಡು ಹೋಗ್ಬೇಕು ಕೋಲ್ಕತ್ತಾ ಈಶ್ವರನಿಗೆ ಇದಿದೆ. ಅದಕ್ಕಾಗಿ ವರ್ಷ ಮೇಲೆ ಆ ಪ್ರಯತ್ನ ಬಿಟ್ಟುಬಿಟ್ವಿ. ಪ್ರಯತ್ನ ಬಿಟ್ಟು ಕೈ ಮುಂಚೆ ಕಡೆಗೆ ನಂದೇ ಆ ಕಡೆ ಬಾವಿ ಇದೆ, ಮುಂಚೆ ಹಾಕಿದ ಪಂಪ್ ಸೆಟ್ 2 HP ಪಂಪ್ ಸೆಟ್ ಸಿಮೆಂಟ್ ಇದ್ರೆ ಹಾಕಿ ಆ ವರ್ಷ ಅಷ್ಟು ಬಂದಾಯ್ತು, ಅಷ್ಟು ನೀರು ಅದಕ್ಕೆ ಹೋಯ್ತು. ಗೊತ್ತಾದ ಏನೂ ತೊಂದರೆ ಆಗ್ಲಿಲ್ಲ. ಆಮೇಲೆ ನಾವಿದು ರೆಡಿ ಮಾಡ್ಬೇಕಿದ್ರೆ ಪಂಪು ಅಲ್ಲಿ ನೀರು ಹಾಕಕ್ಕೆ ನೀರು ಬೇಕು, ತೊಂದರೆ ಆಗ್ತದೆ. ಹಂಗಾಗಿ ಅದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಇಲ್ಲಿ ಸೈಡಿಗೆ ರಿಂಗ್ ಇಳಿಸಿ, ಇದಕ್ಕೆ ನಾವು ಪಂಪ್ ಹಾಕೋದಲ್ಲ, ಇದು ಹೆಂಗೂ ಗೊತ್ತಾಗಿತ್ತಲ್ಲ ಈಗ, ಹಂಗಾಗಿ ಅದಕ್ಕೆ ಅಲ್ಲಿ ಪಂಪ್ ಹಾಕೋಣ ಹೇಳಿ ಪ್ರತ್ಯೇಕ ರಿಂಗ್ ಇಳಿಸಿಟ್ಟು ಮಾಡಿದ್ವಿ. ಮಾಡಿಕೊಂಡು ಎಲ್ಲ ಅಷ್ಟು ಬಂದಾಯ್ತು, ಎಲ್ಲ ಆಯ್ತು. ಕಡೆಗೆ ಕಾಂಟ್ರಾಕ್ಟರ್ ಹತ್ರಕ್ಕೆ ಪಂಪ್ ಸೆಟ್ ತಗೊಂಬಂದು 1 HP ಪಂಪ್ ಇಲ್ಲಿ ತಂದು ಹಾಕೋಣ ಅಂತಂದೆ ನಾನು. ಅಡ್ಡಿಲ್ಲ, ತಂದು ಇಲ್ಲಿ ದೇವಸ್ಥಾನದಾಗ ಇಟ್ಟು ನಾಳೆ ಬೆಳಿಗ್ಗೆ ಜನ ಕರ್ಕೊಂಡ್ ಬರ್ತೇನೆ ಹೋದ್ರು. ಮರುದಿವ್ಸ ಬೆಳಗ್ಗೆ ಬಂದ್ಕೊಂಡು ನೋಡ್ತಾರೆ, ನಾನು ಇನ್ನು ಬಂದಿರಲಿಲ್ಲ, ಬಂದು ನೋಡ್ತಾರೆ, ಈ ನೀರು ಏನೂ ಆಗ್ಲಿಲ್ಲ, ಆ ನೀರದೇ ಹುಳ, ನೀರೇ ಕಾಣೋದಿಲ್ಲಂತೆ. ಹಂಗೆ ನಮ್ಮನೆ ಮಾಡ್ಕೊಂಡು ಹಿಂಗಾಗಿದೆ ಅಂತಂದ್ರು. ಸರಿ, ಇಲ್ಲ ದೇವ್ರಿಗೆ ಮನ್ಸಿಲ್ಲ ಅಲ್ದಕ್ಕೂ ಪಂಪ್ ಹಾಕೋದಕ್ಕೆ, ಬೇಡ ಅದನ್ನ ಪಂಪ್ ವಾಪಸ್ ಕೊಟ್ಬಿಡಿ ಅಂತಂದ್ರೆ ಕಡೆಗೆ ಹಂಗೆ ಮಾಡಿದ್ರು. ಅಷ್ಟು ತಾನೇ ಸರಿ ಆಯ್ತು. ಕಡೆಗೆ ಇಲ್ಲಿ ಬಾವಿ ಮೇಲ್ಗಡೆ ನೀರಿಲ್ಲ ಅಂತ ತಕ್ಷಣ ಈಗ ಹೊಸ ಜನಕ್ಕೆಲ್ಲ ಅನುಭವ ಇಲ್ಲ, ಗೊತ್ತಾಗೋದಿಲ್ಲ. ಏನಾರು ನೀರಿನ ವ್ಯವಸ್ಥೆ ಮಾಡ್ಬೇಕಂತ ತಕ್ಷಣ ಅರೆ ಅಲ್ಲಿ ಮಾಡಿದ್ದಿಲ್ಲ ಅದಕ್ಕೆ ಹಾಕೋಣ ಅಂತ ಹೇಳಕ್ ಕೇಳಿದ್ರು. ಕಡೆಗೆ ಅದು ನಾನು ನೋಡ್ಕೊಂಡು ಸರಿ ಆಗೋದಿಲ್ಲ, ಮುಂದಿನವ್ರಿಗೆ ತೊಂದರೆ ಆಗ್ತದೆ, ಗೊತ್ತಿರೋದಿಲ್ಲ, ಏನೋ ಮಾಡಕ್ ಹೋಗ್ತಾರೆ, ಬೇಡ ಅಂತೇಳಿ ಕಲ್ಲೆಲ್ಲ ಹಾಕಿ ಮುಚ್ಚಿಟ್ಬಿಡ್ತಾರೆ ಅದನ್ನ. ಅದು ಬೇಡ ಅಂತ ಹೇಳಿ ಅದು ರಿಂಗ್ ಕೀಳಕ್ಕೆ ಬರೋದಿಲ್ಲ, ಹೌದು. ಹಂಗಾಗಿ ಅದಕ್ಕೆಲ್ಲ ಬೆಳಿಗಲ್ಲಿ ತುಂಬಿಟ್ಟಿದ್ದಾರೆ, ಬೆಳಿಗಲ್ಲಿ ತುಂಬಿ ಬಿಟ್ಬಿಟ್ಟಿದ್ದಾರೆ. ಇದು ಎಷ್ಟಡಿ ಆಳ ಇದೆ? 21 ಅಡಿ ಆಳ ಇದೆ. 21 ಅಡಿ ಆಳ ಇದೆಯಾ? ನೀರಿಗೆ 21 ಅಡಿ ಇದೆಯಾ? ಇದರಿಂದ ಆಮೇಲೆ ಸುತ್ತಳತೆನೂ ಅಷ್ಟೇ 21. ಅಬ್ಬಾ, ನೋಡಿದ್ರಲ್ಲ ಎಂಥ ವಿಶೇಷವಾಗಿರುವಂತಹ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಈಶ್ವರನ ದೇವಸ್ಥಾನ ತುಂಬಾನೇ ವಿಶೇಷವಾಗಿದೆ. ನೀವು ಕೂಡ ಈ ಸಾಗರದ ಹತ್ತಿರದಲ್ಲಿದ್ರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಬನ್ನಿ.
ಇದು ಶಕ್ತಿ ಕೇಂದ್ರ, ಮುಕ್ತಿ ಕೇಂದ್ರ ಎರಡೂ ಕೂಡ ಆಗಿದೆ. ತುಂಬಾನೇ ವಿಶೇಷವಾಗಿರುವಂತಹ ದೇವಸ್ಥಾನ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ನನ್ನ ಆವಿಷ್ಕಾರ ಚಾನೆಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.